ಓಂ ಶಾಂತಿ. ಬಾಬಾ ಇವತ್ತು ಹೋಲಿಯೆಸ್ಟ್ ಆ್ಯಂಡ್ ಹೈಯೆಸ್ಟ್. ನೀವು ಮಕ್ಕಳು ಹೋಲಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಬಾಬಾ ಇವತ್ತು ಹೋಲಿ ಹಬ್ಬದ ಬಗ್ಗೆ ಹೇಳ್ತಿದ್ದಾರೆ. होली जगत आचरणे ಮಾಡುತ್ತೆ, बट आप मनाते हो. मना प्रैक्टिकल में जो भी वहाँ की मान्यता है वो जीवन में लाते हो. वो सिर्फ मनाते हैं बस. होली बनना, रंग लगाना, जलाना, ये सब तो काम करते ही नहीं है. और ಅದೆಲ್ಲ ಮಾಡಲ್ಲ. ಬಟ್ ನೀವು ಮಕ್ಕಳು ಇದೆಲ್ಲ ಪ್ರಾಕ್ಟಿಕಲ್ಲಾಗಿ ಮಾಡ್ತೀರ. ಜೀವನದಲ್ಲಿ ಆಚರಣೆ ಮಾಡೋದಂದರೆ ತನ್ನನ್ನು ಆ ಕಂಪ್ಲೀಟ್ ಹೋಲಿಯೆಸ್ಟ್ ಸ್ಥಿತಿ ಏನಿದೆ, ಪರಂ ಪವಿತ್ರ ಸ್ಥಿತಿ, ಆ ಸ್ಥಿತಿಯಲ್ಲಿ ತಂದ್ಕೊಳ್ಳೋದಂದರೆ वो स्थिति में लाना मना क्या. जो कमी बुराई है ना, उसको जलाना. जलाने के बाद रंग लगता है. ಕಲರ್ ಹಾಕ್ಕೊಳ್ಳೋದು. ಹಳೆ ನಿರ್ಬಲತೆಗಳನ್ನು ಸುಡದೆ ನಾವು ಕಲರ್ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಜ್ಞಾನ ಏನೇನು ಕಲರು ಬಾಬೂರ್ ಸಂಘದ ರಂಗಲ್ಲಿ ಇನ್ನೂ ಏನೇನು ಕಲರ್ ಹಾಕ್ಕೊಳ್ತೀವಿ. ज्ञान का रंग, योग से शक्तियों का रंग, धारणा में गुणों की रंग, सेवा में बहुत सारी प्राप्तियों की जो रंग है, और निरंतर दृष्टि वृत्ति में भी वो जो पवित्रता की रंग है. ಇದೆಲ್ಲ ಏನಿದೆ ನಿಮ್ಮ ಜೀವನದಲ್ಲಿ ನ್ಯಾಚುರಲ್ ಆಗಿ ಇದೆಯಲ್ವಾ ಮಕ್ಕಳೇ. ಸೊ ಆ ನ್ಯಾಚುರಲ್ ಸ್ಥಿತಿಯಲ್ಲಿ ಇರಬೇಕಲ್ವಾ ನೀವು ಅಂತ ಹೇಳ್ತಿದ್ದಾರೆ ಬಾಬುವರು. ಇದು ತುಂಬ ಇಂಪಾರ್ಟೆಂಟ್ ಸ್ಥಿತಿ, ಯಾವುದನ್ನು ಬಾಬುವ್ರು ಹೇಳ್ತೀವಿ. ಬಟ್ ಆ ಸ್ಥಿತಿಯಲ್ಲಿ ನಾವು ಎಷ್ಟಿರ್ತೀವಿ ಇದು ಪ್ರಾಕ್ಟಿಕಲ್ ಮಾತು. ಅದೊಂದೇ ಸೇಫ್ಟಿ ನಮ್ಮೆಲ್ಲರಿಗೆ, ಬೇರೆ ದಾರಿನೇ ಇಲ್ಲ ಸೇಫ್ಟಿಗೆ. ಮಾಡೋಕ್ಕಾಗಲ್ಲ. ಸರಿನಾ? ಕೇಳಿ, ಒಂದೊಂದು ಕೇಳ್ತಾ ಪ್ರಾಕ್ಟಿಕಲಿ ನಾನು ಅಪ್ಲಿಕೇಶನ್ ಪ್ರಯೋಗ ಏನಿದೆ ಇವೆಲ್ಲ ಮಾನ್ಯತೆಗಳ ಪ್ರಯೋಗ ಮಾಡ್ತಾ ನನ್ನ ಜೀವನದಲ್ಲಿ ಎಷ್ಟು ಇದನ್ನು ತಂದುಕೊಂಡಿದ್ದೀನಿ, ಇದನ್ನು ಖಂಡಿತ ಅನುಭವ ಮಾಡಬೇಕು. ರಿವೈಸ್ ಡೇಟ್ 25/3/86. ಸಂಗಮ್ ಯುಗಿ ಹೋಲಿ ಜೀವನ್ ಕ ಯುಗ. ಸಂಗಮ್ ಯುಗ ಪವಿತ್ರ ಜೀವನದ ಯುಗ. ಯಾಕೆಂದರೆ ಬಿ ಯೋಗಿ ಆ್ಯಂಡ್ ಹೋಲಿ ಇದೇ ಹೇಳ್ತಾರಲ್ವಾ. आज बाप दादा सर्व स्वराज्य अधिकारी अलौकिक राज्य सभा देख रहे हैं. हर एक श्रेष्ठ आत्मा के ऊपर लाइट का ताज चमकता हुआ देख रहे हैं. यही राज्य सभा होली सभा है. हर एक परम पावन पूज्य आत्माएं सिर्फ इस एक जन्म के लिए पावन अर्थात होली नहीं बने हैं, लेकिन पावन अर्थात होली बनने की रेखा, सिर्फ होली बनने की रेखा अनेक जन्मों की लंबी रेखा है. ಇವತ್ತು ತಂದೆ ತನ್ನ ಎಲ್ಲ ಸ್ವರಾಜ್ಯ ಅಧಿಕಾರಿ ಅಲೌಕಿಕ ರಾಜ್ಯ ಸಭೆಯನ್ನು ನೋಡ್ತಿದ್ದಾರೆ. ಅಲೌಕಿಕ ರಾಜ್ಯ ಸಭೆಯಲ್ಲಿ ಪ್ರತಿಯೊಂದು ಶ್ರೇಷ್ಠ ಆತ್ಮ ತನ್ನ ಅಕಾಲ ಸಿಂಹಾಸನದಲ್ಲಿದ್ದು ಪ್ರಕಾಶದ ಬೆಳಕಿನ ಕಿರೀಟ, ಪವಿತ್ರತೆ ಕಿರೀಟದ ಹೊಳಪನ್ನು ನೋಡ್ತಾ ಇದ್ದೀನಿ. ಈ ರಾಜ್ಯ ಸಭೆ ಹೋಲಿ ಸಭಾ, ಪವಿತ್ರವಾದ ಸಭೆ. ಪ್ರತಿಯೊಬ್ಬರು ಇಲ್ಲಿ ಎಂಥವ್ರು ಕೂತಿದ್ದಾರೆ? ಪರಂ ಪೂಜ್ಯ ಆತ್ಮಾಯ್. ಪರಂ ಪೂಜ್ಯ ಆತ್ಮಗಳು ಎಷ್ಟು ದೊಡ್ಡ ಸಮಾನ ಕೊಡ್ತಿದ್ದಾರೆ. ಬಾಬುವರು ಕೇಳಿಸ್ತಿದ್ಯಾ ಮನೆಯಲ್ಲಿ? ಅಥವಾ ಇದೊಂದು ಜನ್ಮ ಪಾವನ ಅರ್ಥಾತ್ ಹೋಲಿ ಅನ್ನೋ ಪ್ರಶ್ನೆ ಇಲ್ಲ. ಅನೇಕ ಜನ್ಮಗಳಿಗೆ ಪವಿತ್ರತೆಯ ರೇಖೆಯನ್ನು ಬರ್ಕೊಂಡ್ಬಿಟ್ರಿ, ಎಳ್ಕೊಂಡ್ಬಿಟ್ರಿ.
ಪಾವನರಾಗ್ತಕ್ಕಂಥ ರೇಖೆ ಏನಿದೆ ಒಂದೆರಡು ಜನ್ಮ ಅಲ್ಲ, ಅನೇಕ ಜನ್ಮಗಳಿಗೆ. 2 ಯುಗ ಅಂತೂ ಕಂಪ್ಲೀಟ್, 3ನೇ ಯುಗ ಅಂತೂ ಅಷ್ಟೇ ಶುದ್ಧವಾಗಿದ್ವಿ, ಅತಿ ತಮೋಗುಣಿ ಸ್ಟೇಜಲ್ಲಿ ಹೋಗಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು ಇಷ್ಟು ದೊಡ್ಡ ರೇಖೆ. सारे कल्प के अंदर और आत्माएं भी पावन होली बनती है। जैसे पावन आत्माएं धर्म पिता के रूप में धर्म स्थापन करने के निमित्त बनती है, साथ साथ कई महान आत्माएं कहलाने वाले भी पावन बनते हैं। लेकिन उनके पावन बनने में और आप पावन आत्माओं में अंतर है। अंतर भी तो बहुत अंतर है ना। आपके पावन बनने का साधन अति सहज है, क्योंकि भगवान हमारे साथ है। ಇಡೀ ಕಲ್ಪದಲ್ಲಿ ಬಾಬಾ ಹೇಳ್ತಾರೆ, ನೀವು ಆತ್ಮಗಳು ಸಂಪೂರ್ಣ ಪಾವನ, ಹೋಲಿ, ಶುದ್ಧ, ಪವಿತ್ರರಾಗ್ಬಿಡ್ತೀರ. ಹೆಂಗೆ ಪಾವನ ಆತ್ಮಗಳು ಧರ್ಮಪಿತ ರೂಪದಲ್ಲಿ ಧರ್ಮ ಸ್ಥಾಪನೆಗೆ ನಿಮಿತ್ತರಾಗ್ತಾರೆ, ಇನ್ನೊಂದು ಶರೀರದಲ್ಲಿ ಬಂದು ಪ್ರವೇಶ ಮಾಡಿ ಎಷ್ಟು ದೊಡ್ಡ ಕಾರ್ಯ ಮಾಡಿ ಹೋಗ್ತಾರೆ ಜಗತ್ತಲ್ಲಿ. ಜೊತೆಗೆ ಸೋಕಾಲ್ಡ್ ಮಹಾನ್ ಆತ್ಮಗಳು ದ್ವಾಪರದಲ್ಲಿ ಬರ್ತಕ್ಕಂಥ ಋಷಿ ಮುನಿಗಳಿದೆ, ಅವರು ಪಾವನರಾಗುವ ಸ್ಥಿತಿ ಏನಿದೆ. ನೀವು ಮಕ್ಕಳಲ್ಲಿ ಅಂತರ ಇದೆ. ಅವರು ತನ್ನ ಶ್ರಮದಿಂದ ಆಗ್ತಾರಲ್ಲ. ಋಷಿ ಮುನಿಗಳೂ ಯಾರೇ ಶರೀರ ತಗೊಂಡ್ರು ಅಥವಾ ಧರ್ಮಪಿತರೂ ಯಾರ ಶರೀರದಲ್ಲಿ ಬರ್ತಾರೆ, ಅವರೆಲ್ಲರ ಜನ್ಮ ಅಂತೂ ಅಪವಿತ್ರತೆಯಿಂದಲ್ವಾ. ಆಮೇಲೆ ಅವರು ಸ್ಟ್ರಗಲ್ ಮಾಡಿ ಪವಿತ್ರರಾಗಿರೋದು ಬೇರೆ ಋಷಿ ಮುನಿಗಳು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನೀವು ಪಾವನರಾಗೋ ಸಾಧನೆ ಇದೆಯಲ್ಲ, ಅದು ಬಹಳ ಸಹಜ. कोई मेहनत नहीं, क्योंकि बाप से आप आत्माओं का सुख, शांति, पवित्रता का वर्षा सहज मिलता है. ನಮಗೆ ಯಾತಕ್ಕೆ ಕಷ್ಟ ಇಲ್ಲ ಅಂದರೆ, ಸ್ವಯಂ ಡೈರೆಕ್ಟ್ ತಂದೆ ಪರಮಾತ್ಮ ಸುಖ, ಶಾಂತಿ, ಪವಿತ್ರತೆ, ಆಸ್ತಿಯನ್ನು ಸಹಜವಾಗಿ ಕೊಡ್ತಿದ್ದಾರೆ. ನಾವು ಅನೇಕ ಜನ್ಮಗಳು ಮಾಡಿದ ಭಕ್ತಿಯ ಫಲದಲ್ಲಿ ಜ್ಞಾನ ಹಾಗೂ ಯೋಗದ ಪ್ರಾಪ್ತಿಗಳಿದೆಯಲ್ಲ, ಅದು ಬಹಳ ಸಹಜ ಆಸ್ತಿಯ ರೂಪದಲ್ಲಿ ಸಿಗುತ್ತೆ. कोई मेहनत नहीं, क्योंकि बाप से आप आत्माओं को सुख, शांति, पवित्रता का वर्षा सहज मिलता है. इस स्मृति से सहज और स्वतः ही अविनाशी बन जाते हो. दुनिया वाले पावन बनते हैं लेकिन मेहनत से, और उन्हें 21 जन्मों के वर्षे के रूप में पवित्रता नहीं प्राप्त होती है. आज दुनिया के हिसाब से होली का दिन मनाते हैं ना, वो होली मनाते हैं और आप स्वयं ही परमात्म रंग में रंगने वाले होली आत्माएं बन जाते हो. मनाना थोड़े समय के लिए होता है, बनना ಜೀವನ್ ಕೆ ಲಿಯೇ ಹೋತಾ ಹೈ. ಅಂಡರ್ಲೈನ್. ತಂದೆ ಹೇಳೋದು, ನೀವು ಮಕ್ಕಳು ಕಷ್ಟ ಇಲ್ಲದೆ ತಂದೆಯ ಆಸ್ತಿ ಅಧಿಕಾರದ ಆಧಾರದ ಮೇಲೆ 21 ಜನ್ಮಗಳಿಗೆ ಪಾವನರಾಗ್ಬಿಡ್ತೀರ. ಪ್ರಪಂಚದವರು ಲೆಕ್ಕದಲ್ಲಿ ಹೋಲಿ ದಿನ ಆಚರಣೆ ಮಾಡ್ತಾರೆ, ಬಟ್ ಹೋಲಿಯನ್ನು ಬರೀ ಆಚರಣೆ ಇರುತ್ತೆ. ಸ್ವಯಂ ನೀವು ಮಕ್ಕಳು ಅದನ್ನು ಆಚರಣೆ ಮಾಡೋದು ಹೆಂಗೆ? ತಂದೆ ಪರಮಾತ್ಮನ ಸಂಘದ ರಂಗಲ್ಲಿ ನಿರಂತರ ಇದ್ದು ಹೋಲಿ ಪ್ರಾಕ್ಟಿಕಲಿ ಪವಿತ್ರರಾಗ್ತಕ್ಕಂಥ ಆತ್ಮಗಳು ಅಲ್ವಾ. ಪ್ರಾಕ್ಟಿಕಲಿ ಯೋಚನೆ ಮಾಡಿ, ನೀವೆಲ್ಲ ದಿನನಿತ್ಯ ಬಾಬಾವ್ರ ಜೊತೆ ಪ್ರತಿ ಗಳಿಗೆ ಜೋಡಿಸ್ತಾ ಪಾವನರಾಗ್ತಕ್ಕಂಥದ್ದು ನ್ಯಾಚುರಲ್ ಅಲ್ವಾ ಅಂತ ಕೇಳ್ತಿದ್ದಾರೆ. ಅಥವಾ ಸಂಘದ ರಂಗ ಇಲ್ವೋ ಅಂಥವ್ರಿಗೇನೆ ಕಷ್ಟ ಅನಿಸೋದು. ಅದಕ್ಕೆ ನೀವು ಸಹಜವಾಗಿ ಪವಿತ್ರರಾಗ್ಬಿಡ್ತೀರಾ. ಅವರು ಏನೇ ಮಾಡಿದ್ರು ಆಚರಣೆ ಒಂದಿನದ್ದಲ್ವ ಅವ್ರದ್ದೆಲ್ಲ. ಕಲರ್ ಹಾಕ್ಕೊಳ್ಳೋದಿರಲಿ, ಸುಡೋದಿರಲಿ, ಹಬ್ಬ ಇರಲಿ, ಯಾವುದೇ ಇರಲಿ, ಒಂದಿನ ಜಾಸ್ತಿ ಅಂದರೆ ಕೆಲವರು 2-3 ದಿನ. ಬಟ್ ನೀವು ಮಕ್ಕಳು ಇಡೀ ಜೀವನ ಪರ್ಯಂತ, ಇಡೀ ಜೀವನಕ್ಕೆ
ಸಂಪೂರ್ಣ ಪವಿತ್ರರಿದ್ದು ಏನೆಲ್ಲ ಬಾಬಾವ್ರ ಸಂಘದ ರಂಗುನು ಯೋಗ ಒಂದೆರಡು ದಿನದ 1-2 ಗಂಟೆನಾ ಇಲ್ಲಲ್ವಾ? ಅದೆಲ್ಲ ನಿರಂತರಕ್ಕೋಸ್ಕರ ತಾನೇ ನಾವು ಮಾಡ್ಕೊಂಡಿರೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಅವರು 1 ದಿನ ಮಾಡಿದ್ರೆ ನೀವು ಜೀವನ ಪರ್ಯಂತ ಹೋಲಿ, ಅಂದರೆ ಸಂಗಮ್ ಯುಗ್ ಹೋಲಿ जीवन का युग है, तो रंग में रंग गए अर्थात अविनाशी रंग लग गया ना, जो मिटाने की आवश्यकता नहीं है, सदा काल के लिए बाप समान बन गए ना। सी ಒಂದೊಂದು ನೀವು ಕೇಳ್ಕೊಳ್ತಾ ಹೋಗ್ಬೇಕು, एक एक बात आप लोग अपने अंदर पूछना है, रियली मैं जब से आया हूँ तब से बाबा का जो वरदान है, वर्षा है, मैं न्याचुरली लिया है। ಈಗ ಮಕ್ಕಳಂದ ಮೇಲೆ ಆಸ್ತಿ ಮೇಲೆ 100% ರೈಟ್ ಬೇರೆಯವರು ಕ್ಲೈಮ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಬಾಬಾವರಿಂದ ಪವಿತ್ರತೆ, ಸುಖ, ಶಾಂತಿಯ ಆಸ್ತಿ ಸದಾ ಕಾಲಕ್ಕೆ ಸಿಗ್ತಾ, ಸಹಜವಾಗಿ ಸಿಗ್ತಾ, ಸ್ವತಃ ಸಿಗ್ತಾ. ಅಂಡರ್ಸ್ಟುಡ್ ನನಗೆ ಕಷ್ಟ ಆಗ್ತಿದೆ, ಬಾರ್ ಬಾರ್ ದುಃಖ ಶಾಂತಿ, ಬಾರ್ ಬಾರ್ ಪವಿತ್ರತೆ ಹೆಚ್ಚು ಕಡಿಮೆ ಆಗುತ್ತೆ, ಚಂಚಲತೆ ಬರುತ್ತೆ ಅಂದರೆ ಡೆಫಿನೆಟ್ಲಿ ನಾನು ತಂದೆಯ ರಿಯಲ್ ಮಗನಾಗಿ ಅಂದರೆ ಆಜ್ಞಾಕಾರಿಯಾಗಿ ನಡೀತಿಲ್ಲ. ಸಿ ಕಂಪ್ಲೀಟ್ ಮಕ್ಕಳಾದವರಿಗೆ 100% ಆಸ್ತಿ, ಇಲ್ಲಾಂದರೆ ಗೆಟ್ ಔಟ್ ಅಂತಾರೆ ತಂದೆ. ಬಟ್ ಇಲ್ಲಿ ನಾನು ಚೆಕ್ ಏನು ನೋಡ್ಕೋಬೇಕಂದ್ರೆ, ಹೌದೌದು ನಾನು ಬಾಬನ ಮಗು ತಾನೆ ಹಂಗೆ ಹೇಳೋದಲ್ಲ, ಬಟ್ ಆಜ್ಞಾಕಾರಿ ಮಗು, ಸುಪುತ್ರ ಮಗು ಅದು ಎಷ್ಟಿದ್ದೀನಿ, ಅದರ ಆಧಾರ ಮಕ್ಕಳಂದ ಮೇಲೆ ಆಜ್ಞಾಕಾರಿ. ಮಕ್ಕಳಂದ್ರೇ ಫಾಲೋ ಫಾದರ್ ಸಿ ಫಾದರ್. ಮಕ್ಕಳು ಸಣ್ಣವರಿಂದನೇ ಹೆಂಗೆ ಕಲಿತಾರೆ, ತಂದೆ ತಾಯಿ ಏನು ಮಾಡ್ತಾರೆ ಅದು ನೋಡ್ಕೊಂಡು ಕಲಿತಾರೆ. ಸೊ ನಮ್ಮಪ್ಪ ಎವರ್ ಪ್ಯೂರ್ ಅಂದಾಗ ಅವರ ನೆನಪು ಅಂದರೆ ಅವ್ರ ಸಂಘ, ಅವ್ರ ಜೊತೆಯಲ್ಲಿ ಇದ್ದೀನಿ ಬುದ್ಧಿಯಿಂದ. ಅವ್ರ ಸಂಘದ ರಂಗಲ್ಲಿ ನಾನು ಸದಾ ಕಾಲದ ನ್ಯಾಚುರಲ್ ಪವಿತ್ರತೆ, ಸ್ವತಃ ಸಹಜ ಪವಿತ್ರತೆ ಅಂದರೆ ಯಾವ ವ್ಯಕ್ತಿ ವಸ್ತು ವೈಭವದ ಪ್ರಭಾವ ಇಲ್ಲ ಅಂದಾಗ ಏನು ಲಗಾವ್ ಜುಕಾವ್ ಅದರಲ್ಲಿ ಬರೋದೇ ಇಲ್ಲ. ಫಸ್ಟ್ ಅಪವಿತ್ರತೆ ಶುರುವಾಗೋದೇ ಪ್ರಭಾವದಲ್ಲಿ. ಚೆನ್ನಾಗಿ ಅನ್ನಿಸ್ತಾರೆ ಮನುಷ್ಯರು, ಸುಂದರವಾಗಿ ಅನ್ನಿಸ್ತಾರೆ, ಬೇರೆದೆಲ್ಲ ಯಾಕೆ? ನಾನು ನನ್ನ ತಂದೆಯ ಮಗುವಾಗಿ ನಮ್ಮ ಅಪ್ಪನ ಬಿಟ್ಟರೆ ಜಗತ್ತಲ್ಲಿ ಯಾರೂ ಇಲ್ಲ ಅನ್ನೋದು ನನಗಿಲ್ಲ, ಅದಕ್ಕೇನೆ ಪ್ರಭಾವ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನೋಡ್ಕೊಳ್ಬೇಕು, ಇದೆಲ್ಲ ಸೂಕ್ಷ್ಮ ವೃತ್ತಿಯಲ್ಲಿ ಪ್ರಭಾವ ಶುರುವಾಗ್ತದೆ, ಗೊತ್ತಾಗಲ್ಲ. ಮನಸ್ಸು, ಬುದ್ಧಿ, ಸಂಸ್ಕಾರ, ಚಿತ್ತ ವೃತ್ತಿಯ ವಿಷಯ ಇದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪರಮಾತ್ಮನ ರಂಗ್ ಕಲರ್ ಅವನು ಎವರ್ ಪ್ಯೂರ್, ನಮ್ಮದು ಸುಪ್ರೀಂ ಪ್ಯೂರಿಟಿ, ಕಾಮನ್ ಪ್ಯೂರಿಟಿ ಅಲ್ಲ. ಸೊ ಅಂದಾಗ ಅಂಥ ರಂಗ್ ಹಾಕ್ಕೊಳ್ಳೋರ ಅವ್ರ ಆಚರಣೆಗಳೆಲ್ಲ ಬಿಡ್ರಿ ಹಂಗೇನೆ. ಬಟ್ ನಿಮಗೆ ನೀವು ಇಂಥ ಅವಿನಾಶಿ ರಂಗ್ ಹಾಕ್ಕೊಂಡು ಬಿಡ್ತೀರಾ, ಅದು ಯುಗಾಂತರ ನಡೀತದೆ. ಸತ್ಯ ತ್ರೇತಾಯುಗದಲ್ಲಿ ನಮಗೆ ದೇಹ ಬಾನ ಅಪವಿತ್ರತೆ ಅನ್ನೋದು ಗೊತ್ತೇ ಇಲ್ಲ. ಸಂಪೂರ್ಣ ಅಪವಿತ್ರತೆ ಅಂದರೆ ಏಕ್ ಬಾಪ್ ದೂಸರಾ ನ ಕೋಯಿ, ಎಲ್ಲಿ ದೇಹ ಬಾನ ಅಥವಾ ಅಭಿಮಾನ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಸದಾ ಕಾಲಕ್ಕೆ ತಂದೆಯ ಸಮಾನರಾಗಿದ್ದೀರಲ್ವಾ. ಸಮಾನತೆ ಯಾವುದರಲ್ಲಿ? ಫಸ್ಟು ಸ್ವರೂಪದಲ್ಲಿ. ನಮ್ಮಪ್ಪ ಹೆಂಗೆ ನಿರಾಕಾರ, ಹಂಗೆ ನಾನು ನಿರಾಕಾರಿ ಆತ್ಮ. तो रंग में रंग गए अर्थात अविनाशी रंग लग गया, जो मिटाने की ಅವಶ್ಯಕತೆ नहीं. ಪಕ್ಕನಾ? ಅವಿನಾಶಿಯಾದ ಕಲರ್ ಹಾಕ್ಕೊಂಡಿದ್ದೀರ ತಾನೇ? ಅಥವಾ ಪವಿತ್ರತೆ ಚೇಂಜ್ ಆಗ್ತಾ ಇರುತ್ತಾ 20 ವರ್ಷ ಆದಮೇಲೆ, 30 ವರ್ಷ ಆದಮೇಲೆ, 40 ವರ್ಷ ಆದಮೇಲೆ? ನೋ, ಹಂಗಿಲ್ಲ ತಾನೇ, ನೋಡ್ಕೊಳ್ಳಿ. ಅಳಿಸೋ ಪ್ರಶ್ನೆ ಇಲ್ಲ. ತಂದೆ ಆಗ್ಬಿಟ್ರಲ್ವಾ. ಸಂಗಮ್ ಯುಗ್ ಪರ್ ನಿರಾಕಾರ बाप समान कर्मातीत निराकार स्थिति का अनुभव करते होना और एक ही जन्म ब्रह्मा बाप समान सर्वगुण संपन्न संपूर्ण निर्विकारी श्रेष्ठ जीवन का समान अनुभव करते हो, तो आपके होली है. क्या है हमारा होली? होली हब्बा ये नमदो संग के रंग में बाप समान बनना.
ऐसा पक्का रंग हो जो समान बना दो. ऐसे ಹೋಲಿ ದುನಿಯಾ ಮೇ कोई ಕೇಳ್ತಾ है? ಕೇಳ್ತಿದ್ದಾರೆ ಬಾಬಾ, ಪ್ರಶ್ನೆ ಮಾಡ್ತಿದ್ದಾರೆ. ತಂದೆ ಹೇಳ್ತಿರೋದು ಸಂಗಮ ಯುಗ ಅಂದ್ರೇನೆ ನಿರಾಕಾರ ತಂದೆಯ ಸಮಾನ, ಕರ್ಮಾತೀತ ಅಂದ್ರೆ ಸತೋ ಪ್ರಧಾನ ಸ್ಥಿತಿ. ಕರ್ಮಾತೀತ ಅಂದ್ರೆ ತಂದೆಯ ಸಮಾನ ನಿರಾಕಾರಿ ಸ್ಥಿತಿಯ ಅನುಭವ ಮಾಡ್ತಕ್ಕಂಥವ್ರು. ಕಂಪ್ಲೀಟ್ ನಿರಾಕಾರಿ ಅಂದ್ರೆ ಇಲ್ಲಿನ ಹಿಸಾಬ್ ಕಿತಾಬ್ ಟ್ರೇಸ್ ಇರಂಗಿಲ್ಲ. ಆಗ್ಲೇನೆ ಆತ್ಮ ಕಂಪ್ಲೀಟ್ ಬಿಂದು ಮೇಲಿರೋಕ್ಕಾಗುತ್ತೆ ಯಾವಾಗ್ಲೂ ತಂದೆಯ ಸಂಘದಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಆತ್ಮ ಯಾತಕ್ಕೆ ಕೆಳಗೆ ಬಂದು ಕೂತ್ಕೊಳ್ಳೋದಂದ್ರೆ, तो जो वासना है, जो रग्गे है, वो कर्मेंद्रियों से संबंधों में जुड़े हुए हैं, इसलिए नीचे आत्मा को खींचा होती है. ಆ ಸೂಕ್ಷ್ಮ ವಾಸನೆ ಇದೆಯಲ್ಲ, ಜನ್ಮಾಂತರದ ವಿಷಯ ವಿಕಾರಗಳ ವಾಸನೆ, ಆ ಒಂದು ಇಂದ್ರಿಯಗಳ ಹಿಂದೆ ಸಂಬಂಧ ಸಾಧನೆಗಳ ಹಿಂದೆ ಜೋಡಿಸಿದೆ. ಅದಕ್ಕೆ ಗಳಿಗೆ ಆತ್ಮ ಬಾಬಾ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೊಳ್ಳುತ್ತೆ ಬಂದು, ಹೆಂಗೋ ಯಾವುದೋ ಒಂದು ಎಳಿತಾ ಇರುತ್ತದೆ. ಕರ್ಮಾತೀತ ಅಂದರೆ ಈ ಒಂದು ಸೂಕ್ಷ್ಮ ಕರ್ಮದ ಹಿಸಾಬಿಂದ, ತನ್ನ ಶರೀರದ ಹಿಸಾಬಿಂದ, ಸಂಬಂಧಗಳ ಹಿಸಾಬಿಂದ ಮುಕ್ತನಾಗ್ಬಿಡುತ್ತೆ ಆತ್ಮ, ಅತೀತ ಆಗ್ಬಿಡುತ್ತೆ. ಇಲ್ಲಿ ಯಾವುದು ಎಳೆಯಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ, ಈಗ ಸಂಗಮ ಯುಗದಲ್ಲಿ ನನ್ನ ಸಮಾನ ನಿರಾಕಾರಿ ಅವಸ್ಥೆಯಲ್ಲಿ ಬಂದ್ಬಿಟ್ಟ ಪವಿತ್ರ ಸತೋ ಪ್ರಧಾನ ಸ್ಟೇಜ್. 21 ಜನ್ಮ ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನರಾಗಿ ಜೊತೆ ಇರ್ತೀರಾ. ಅದು ಎಂಥ ಶ್ರೇಷ್ಠ ದೇವತಾ ಜೀವನದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮ್ಮ ಹೋಲಿಯ ಆಚರಣೆ ಅಂದರೆ ತಂದೆಯ ಸಂಘದ ಕಲರ್ ಹಾಕ್ಕೊಂಡು ಸದಾ ಕಾಲಕ್ಕೆ ಪಾವನ ಪವಿತ್ರರಾಗ್ತಾ ತಂದೆಯ ಸಮಾನರಾಗೋದು, ಭಗವಂತನ ಸಮಾನ ಆಗೋದು. ಕೇಳಿಸ್ತಿದ್ಯಾ? ಐಸಾ ಪಕ್ಕಾ ರಂಗೋ ಜೋ ಸಮಾನ್ ಬನಾದು. ಕೇಳ್ತಿದ್ದಾರೆ, ಇಂಥ ಪಕ್ಕಾ ಕಲರ್ ಹಾಕ್ಕೊಂಡ್ಬಿಡಿ ಮಕ್ಕಳೇ, ತಂದೆಯ ಸಮಾನರಾಗ್ಬಿಡಿ, ಒಂದಿಷ್ಟೂ ಕೆಳಗೆ ಬರಬೇಡಿ. ಹಿಂಗೆ ಹೋಲಿ ಆಚರಣೆ ಮಾಡಕ್ಕೆ ಬರ್ತದ, ಆಡಕ್ಕೆ ಬರ್ತದ ನಿಮಗೆ ಹೋಲಿ ಹಬ್ಬನ ಮಾಡೋಕ್ಕೆ? ಬಾಪ್ ಸಮಾನ್ ಬನಾನೆ ಕಿ ಹೋಲಿ खेलने ಆತೆ. ನಾನು ಬರೋದೇನಕ್ಕೆ ಗೊತ್ತಾ, ನಿಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳೋ ಹೋಲಿ ಹಬ್ಬ ಆಚರಣೆ ಮಾಡಕ್ಕೆ ಬರ್ತೀನಿ. ಹಿಂಗೆ ಕಲರ್ ಹಾಕೊಳ್ಳೋದು, ಬರೀ ಮೇಲಿನ ಕಲರ್ ಹಾಕಕ್ಕೆ ಬರಲ್ಲ. ಇಡೀ ಸಂಗಮ ಯುಗ ಹೋಲಿ ಹಬ್ಬ, ಪ್ರತಿ ಗಳಿಗೆ ಹೋಲಿ. ಯಾಕೆಂದರೆ ನೀವು ಪ್ರತಿ ಗಳಿಗೆ ನನ್ನ ಸಂಘದ ರಂಗ ಹಾಕ್ಕೊಂಡು ನನ್ನ ಸಮಾನ, ನನ್ನ ಗುಣಗಳು, ನನ್ನ ಶಕ್ತಿ, ಪವಿತ್ರತೆ ಇದನ್ನು ಹಾಕ್ಕೊಳ್ಳೋರಲ್ವಾ. ಕೇಳ್ತಿದ್ದಾರೆ, ಏನಂತೀರಾ? कितने भिन्न भिन्न रंग बाप द्वारा हर आत्मा पर अविनाशी चढ़ जाता है. ज्ञान का रंग, याद का रंग, अनेक शक्तियों का रंग, गुणों के रंग, श्रेष्ठ दृष्टि, श्रेष्ठ वृत्ति, श्रेष्ठ भावना, श्रेष्ठ कामना स्वतः सदा बन जाए. ये रूहानी रंग कितना सहज चढ़ जाता है ना, चढ़ जाता है ना. ಕೇಳಿಸ್ತಿದ್ಯಾ ಎಲ್ಲರಿಗೆ? ಹೋಲಿ ಬನ್ ಗಯೇನಾ, ಅರ್ಥಾತ್ ಹೋಲಿ ಹೋಗಯೇ. ಕೇಳ್ತಿದ್ದಾರೆ, ಭಗವಂತ ಕೇಳ್ತಿದ್ದಾರೆ, ಉತ್ತರ ಕೊಡಿ. ಬಾಬಾನ ಹತ್ರ ಮೇಲ್ ವತನದಲ್ಲಿ ಕ್ಲಾಸ್ ಕೇಳ್ತಿರೋ, ಕೆಳಗೆ ಕೂತಿದ್ದೀರೋ? ನಮ್ಮ ಕ್ಲಾಸ್ ಎಲ್ಲ ಬಾಬಾನ ಹತ್ರ ವತನದಲ್ಲಿ. ಬಾಬಾ ಹೇಳ್ತಾ ಹೋದಂಗೆ ನಾವು ನೋಡ್ಕೊಂಡು ಕೇಳ್ತಾ ಹೋಗ್ಬೇಕು. ಏನಂತೀರಾ? ಕಾಣಿಸ್ತಿದ್ದೀರಾ ಬಾಬಾವ್ರು ಅಥವಾ ಸ್ಕ್ರೀನ್ ಹಿಂದಗಡೆ ಇದ್ದಾರಾ ಬಾಬಾವ್ರು? ಕೇಳ್ತಿದ್ದಾರೆ, ನಾನು ಎಂಥ ಹಬ್ಬ ಆಚರಣೆ ಮಾಡ್ತೀನಿ, ನೀವೆಂಥ ಹಬ್ಬ ಆಚರಣೆ ಮಾಡ್ತೀರಾ ಮಕ್ಕಳೇ ನನ್ನ ಜೊತೆಯಲ್ಲಿ ಅಂತ. ಏನು ಹೇಳ್ತಿದ್ದಾರೆ? ತಂದೆಯ ಸಮಾನರಾಗೋದಂದರೆ ಭಿನ್ನ ಭಿನ್ನ ರಂಗ್. ನಾನು ಏನೇನು ಮಾಡ್ತೀನಿ, ಕಲರ್ ಹಾಕ್ತೀನಿ, ಯಾವುದ್ರಲ್ಲಿ ನೀವು ಸಮಾನರಾಗ್ಬಿಡ್ತೀರಾ. ಮತ್ತು ಕಲರೂ ಅವಿನಾಶಿ ಚढ़ जाता है. ಅವಿನಾಶಿ ಆಗ್ಬೇಕು, ಯಾರೂ ಬಂದು ಅಳ್ಸೋಕ್ಕಾಗಂಗಿಲ್ಲ. ಯಾರೋ ಬಂದರು, ಅವ್ರ ಪ್ರಭಾವದಲ್ಲಿ ಓಡೋಗ್ಬಿಟ್ರು, ಇನ್ಯಾರೋ ಬಂದರು, ಇನ್ನೇನೋ ಓಡೋಗ್ಬಿಟ್ಟೆ ಅಂತ ಸಂಘದ ರಂಗಲ್ಲ. ಕಚ್ಚಾ ರಂಗ್ ತೊಡೆ ಇಲ್ಲ ಗಾನ, ಅಳಿಸೋ ರಂಗ್, ಇವು ಸ್ವಲ್ಪ ಆತರಣ ಓಟೋಗೋ ರಂಗ್. ಬಾಬನ ಹತ್ರ ಇರೋದು ಅವಿನಾಶಿ ಕಲರು. ಸರಿಯಾಗಿ ಬಾಬೂರನ್ನ ಅರ್ಥ ಮಾಡ್ಕೋಬೇಕು. ಮೇಲ್ಮೇಲೆಲ್ಲ ಏನೋ ಫಸ್ಟು ಜ್ಞಾನದ ಕಲರು, ಬಾಬೂರ ಜ್ಞಾನದ ಆಳ, ಯೋಗದಿಂದ ಶಕ್ತಿಯ ಕಲರು,
ಯೋ ಯಾದಕ ರಂಗ, ತಂದೆಯ ನೆನಪಲ್ಲೇನು ಎಲ್ಲ ಸಂಬಂಧಗಳ ಪ್ರೀತಿಯ ರಂಗ್ ಬಂದ್ಬಿಡುತ್ತೆ. ಅಲ್ಲಿ ಎಲ್ಲ ಸಂಬಂಧಗಳಿಂದ ಭಿನ್ನ ಭಿನ್ನ ಪ್ರಾಪ್ತಿಗಳ ಶಕ್ತಿಗಳ ರಂಗು, ಗುಣಗಳ ರಂಗು. ತಂದೆಯನ್ನು ನೋಡಿ ನೋಡಿ ಶ್ರೇಷ್ಠ ದೃಷ್ಟಿ, ಪವಿತ್ರ ದೃಷ್ಟಿ, ರೂಹಾನಿ ಆತ್ಮೀಯ ದೃಷ್ಟಿಯ ರಂಗು, ಶ್ರೇಷ್ಠ ಭಾವನೆಗಳು. ಎಲ್ಲ ಆತ್ಮಗಳು ಬಾಯಿ ಬಾಯಿ ಶುಭ ಭಾವನೆ, ಸದಾ ಶುಭ ಭಾವನೆಯ ರಂಗು, ಶ್ರೇಷ್ಠ ಭಾವನೆಗಳ ರಂಗು, ಶ್ರೇಷ್ಠ ಕಾಮನೆ, ಎಲ್ಲರ ಕಲ್ಯಾಣ ಆಗಲಿ, ಎಲ್ಲರ ಉದ್ಧಾರ ಆಗಲಿ ಅನ್ನೋ ಕಾಮನೆಯ ರಂಗ. ಇದು ಸದಾ ಕಾಲಕ್ಕೆ ಹಾಕೊಂಡ್ಬಿಟ್ಟಿದ್ದೀರಲ್ವಾ ನನ್ನ ಸಂಬಂಧದಲ್ಲಿ. ಅಥವಾ ಬಾಬಾ ಚೇಂಜ್ ಆಗುತ್ತೆ, ಏನು ಮಾಡೋದು, ಇವ್ರು ಹಿಂಗೆ ಸರಿ ಇಲ್ಲ, ಅಯ್ಯೋ ಏನು ಮಾಡೋದಪ್ಪ, ಮನೇಲಿ ಮಕ್ಕಳು ಸರಿ ಇಲ್ಲ, ಹಿಂಗೆಲ್ಲ ಯೋಚನೆ ಮಾಡಲ್ಲ ತಾನೆ ನೀವು. ಆ ಕತೆ ಈ ಕತೆ ಈ ಕತೆ ಗೊತ್ತಾಗುತ್ತೆ, ಹಂಗೇನು ಜಡ ಅಲ್ಲ. ಬಟ್ ಆದರೆ ಎಲ್ಲರೂ ಉದ್ಧಾರ ಆಗಬೇಕನ್ನೋ ಶ್ರೇಷ್ಠ ಭಾವನೆ, ಶ್ರೇಷ್ಠ ಕಾಮನೆಯನ್ನು ನ್ಯಾಚುರಲ್ ಮಾಡ್ಕೊಂಡ್ಬಿಡಿ. ಎಲ್ಲ ಇಂಟೆನ್ಷನ್ಸ್ ಯಾವಾಗ್ಲೂ, ವೃತ್ತಿ ಇದೆಯಲ್ಲ ಭಾವನೆ, ಅದು ಯಾವಾಗಲೂ ಶುದ್ಧ ಶ್ರೇಷ್ಠ ಇರಲಿ. ಸರಿನಾ? ಅದಕ್ಕೆ ಏನು ಹೇಳೋದು ಬಾಬಾ, ಇರುವ ಆತ್ಮದ ಮೇಲೇನು ರಂಗ್ ಕಲರ್ ಇದೆಯಲ್ಲ ಅದು ಪರ್ಮನೆಂಟ್ ಆಗಿರಬೇಕು. ಅದಕ್ಕೆ ಹೋಲಿ ಹಾಕ್ಬಿಟ್ರೆ ತಾನೇ ಕೇಳ್ತಾ ಇದ್ದಾರೆ. ಸಂಪೂರ್ಣ ಪಾವನ ಆಗ್ಬಿಟ್ರಲ್ವ ಮಕ್ಕಳೇ. होली वो मनाते हैं, जैसे गुण है वैसा रूप बन जाते। उसी समय कोई उनका फोटो निकाले तो कैसा लगेगा। वो होली मनाकर क्या बन जाते हैं, और आप होली मनाते हो तो फरिश्ता सो देवता बन जाते हो। है तो सबका ही आपका ही यादगार, लेकिन आध्यात्मिक शक्ति न होने के कारण आध्यात्मिक रूप से नहीं मना सकते। बाहर मुखता के कारण बाहर मुखी रूप से ही मनाते रहते। आपका यथार्थ रूप से मंगल मिलन मनाना है। ಅವರು ಬಾಬಾ ಹೇಳ್ತಾರೆ, ಹೋಲಿ ಕಲರ್ ಹಾಕೊಂಡಾಗ ಅವ್ರು ಹೆಂಗೆ ಕಾಣ್ತಾರೆ, ಒಳ್ಳೆ ಭೂತಗಳ ಥರ ಕಾಣ್ತಾರೆ. ಬೇರೆ ಬೇರೆ ಕಲರ್ ಹಾಕ್ಕೊಂಡು ಒಳ್ಳೆ ಮುಖ ಕಲರು ಫೋಟೋ ತೆಗೆದ್ರೆ ಹೆಂಗೆ ಕಾಣ್ತಾರೆ ಮಕ್ಕಳೇ. ಬಟ್ ನೀವು ಬಾಬೋರಿಂದ ಎಲ್ಲ ಭಿನ್ನ ಭಿನ್ನ ಕಲರ್ ಹಾಕ್ಕೊಂಡ್ಬಿಟ್ಟು ಫರಿಷ್ಠಾ ಸೊ ದೇವತಾ ಪೂಜ್ಯರು ಸುಂದರರಾಗ್ಬಿಡ್ತೀರಲ್ವ ಮಕ್ಕಳೇ. ಎಷ್ಟು ಚೆನ್ನಾಗಿರ್ತೀರಲ್ವ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬೋರು ಅಲ್ವಾ. ಅಷ್ಟು ಸುಂದರವಾಗಿರ್ತೀರಲ್ವ. ಗುಣಗಳ ಎಲ್ಲ ಬಾಬಾ ಹೇಳ್ತಾರೆ, ಮನುಷ್ಯರಿಗೆ ಪಾಪ ಇಲ್ಲಿ ನೀವು ಸಂಪೂರ್ಣ ಪವಿತ್ರರಾಗಿ ಫರಿಷ್ಠಾ ಸೊ ದೇವತೆ ಆಗ್ತೀರಾ. ಅವರು ಬಾಹರ್ಮುಖಿಯ ಕಾರಣ ಆಧ್ಯಾತ್ಮಿಕ ರೂಪದಲ್ಲಿ ಅವತ್ತು ಆಚರಣೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರ ರಹಸ್ಯಗಳೇ ಗೊತ್ತಿಲ್ಲಲ್ವಾ. ನೀವು ಯಥಾರ್ಥ ರೂಪದಲ್ಲಿ ಆಚರಣೆ ಮಾಡಿ ತಂದೆಯ ಜೊತೆ ನಿರಂತರ ಮಂಗಳ ಮಿಲನ ಮತ್ತು ಆತ್ಮಗಳ ಜೊತೆ ಸಂಬಂಧನೂ ಅವರಿಗೆ ಮಂಗಳವಾಗಲಿ. ನೀವು ಯಾರನ್ನೇ ನೋಡಿದಾಗ, ಯಾರದೇ ಸಂಬಂಧದಲ್ಲಿ ಬಂದಾಗ ಅವರೆಲ್ಲರ ಉದ್ಧಾರ ಆಗಲಿ ಅಂತ ಮಿಲನ ಮಾಡ್ತೀರಲ್ವಾ. ಇದು ಮಂಗಳ, ತಂದೆ ಪರಮಾತ್ಮನ ಜೊತೆಯ ಮಂಗಳ ಮಿಲನ ಅಂದರೆ ನಂದು ಕಲ್ಯಾಣ ಆಗುತ್ತೆ. ಬಟ್ ಆ ಮಿಲನದ ಪ್ರಭಾವ ಅನ್ಯ ಆತ್ಮಗಳ ಸಂಬಂಧದಲ್ಲಿ ಬಂದಾಗ ಅವ್ರ ಕಲ್ಯಾಣ ಆಗ್ಬಿಡ್ಬೇಕು. होली की विशेषता है जलाना, फिर मनाना, फिर मंगल मिलन मन करना। इन तीन विशेषताओं से यादगार बना हुआ है, क्योंकि आप सभी ने होली बनने के लिए पहले पुराने संस्कार, पुरानी स्मृतियाँ सभी को योग अग्नि में जलाकर, ಕೇಳಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಬಾಬಾ, अग्नि से जलाया तभी संग का रंग में होली मनाया, अर्थात बाप समान संग का रंग लगाया। ಅವರು ಹೋಲಿ ಹಬ್ಬದಲ್ಲಿ ಫಸ್ಟ್ ಏನು ಅವ್ರ ವಿಶೇಷತೆ ಎಲ್ಲ ಕಚಡ ತಗೊಂಬಂದು ಸುಟ್ಟು ಹಾಕ್ಬಿಡ್ತಾರೆ. ಆಮೇಲೆ ಎಲ್ಲ ಆಚರಣೆ ಮಾಡ್ತಾರೆ, ಅದೇನೇನು ಮಾಡಬೇಕು ಪೂಜೆ ಪುನಸ್ಕಾರಗಳು. ಆಮೇಲೆ ಮಂಗಳ ಮಿಲನ. ಅದಕ್ಕೇನು ಹೇಳ್ತಿದ್ದಾರೆ, ಆ ಮನಾನ ಅನ್ನೋ ಟೈಮಲ್ಲಿ ಕಲರ್ ಹಾಕ್ಕೊಳ್ತಾರೆ ಅವರು. ಅದೆಲ್ಲ ಆದಮೇಲೆ ಮಂಗಳ ಮಿಲನ. ಈ ಮೂರು ವಿಶೇಷತೆಗಳ ಯಾದಗಾರಲ್ಲಿ ಏನು ಅವ್ರು ಆಚರಣೆ ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಹೋಲಿ ಆಗಲಿಕ್ಕೆ ಏನು ಮಾಡ್ತೀರಾ, ಸಂಪೂರ್ಣ ಪಾವನರಾಗಲಿಕ್ಕೆ ಹಳೆಯದು ಏನೆಲ್ಲ ಸಂಸ್ಕಾರ ಸ್ವಭಾವಗಳಿದೆ ಅದನ್ನೆಲ್ಲ ಏನು ಮಾಡ್ತಿದ್ದೀರಾ, ಸುಟ್ಟಾಕ್ಬಿಡ್ತಿದ್ದೀರಾ. ಹಳೆಯ ಸ್ಮೃತಿಗಳಿರಲಿ, ಹಳೆಯ ಸ್ವಭಾವ ಸಂಸ್ಕಾರಗಳಿರಲಿ, ಯೋಗ ಅಗ್ನಿಯಲ್ಲಿ ಎಲ್ಲ ಸುಟ್ಟು ಎಷ್ಟು ಹಳೇದು ಸುಟ್ಟೋಗುತ್ತೆ ಅಷ್ಟು ಬಾಬನ ಸಮೀಪ, ಬಾಬನ ಸಂಘ,
ಅದರ ಆಧಾರದ ಮೇಲೆ ಬಾಬೂರ್ ಕಲರ್, ಪವಿತ್ರತೆಯ ಕಲರಲ್ಲಿ ಗುಣಶಕ್ತಿಗಳ ಕಲರ್ ಬರುತ್ತೆ. ಎಷ್ಟು ನಾನು ಪಾವನ ಅಷ್ಟು ತಂದೆಯ ಜೊತೆಯ ಮಂಗಳ ಮಿಲನ. ಇಲ್ಲಾಂದರೆ ಕಂಪ್ಲೀಟ್ ಪವಿತ್ರ ದೇಹ ಬಾನದ ಇಂಪ್ಯೂರಿಟಿ ಇದ್ರೂ ಬಾಬನ್ ಮೀಟ್ ಮಾಡೋಕ್ಕಾಗಲ್ಲ. ಅದರ ಆನಂದ ಏನು ಸಿಗಬೇಕಲ್ಲ, ಆ ಅನುಭವ ಏನಾಗಬೇಕಲ್ಲ, ಅದು ಆಗಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಆಚರಣೆ ಮಾಡೋದಂದರೆ ತಂದೆಯ ಸಮಾನ ರಂಗ್ ಹಾಕ್ಕೊಂಡು ಆಮೇಲೆ ಆ ರಂಗ್ ಆಧಾರದ ಮೇಲೆ ನೀವೇನು ಮಾಡ್ತೀರ, ಅನೇಕರಿಗೆ ಕಲರ್ ಹಾಕ್ಕೊಂಡು ಬರ್ತೀರ. ತಂದೆಯ ಮಿಲನ ರಂಗ ಮಂಗಳ ಮಿಲನದಲ್ಲಿ ನೋಡ್ರೆ ಮನುಷ್ಯರ ಮಿಲನದಲ್ಲಿ ಇರೋದು ಖಾಲಿ ಆಗ್ಬಿಡುತ್ತೆ. ಬಟ್ ಬಾಬೂರ್ ಮಿಲನ, ಬಾಬೂರ್ ಸಂಬಂಧ ಸದಾ ಇದ್ದರೆ ಬರೀ ಎಲ್ಲ ಪ್ರಾಪ್ತಿಗಳ ಕಲರು, ಗುಣ ಶಕ್ತಿಗಳು, ಎಲ್ಲ ನಿರಂತರದ ಆನಂದ. ಸಂಬಂಧದ ಸೆಕ್ಯೂರಿಟಿ ಎಷ್ಟಲ್ಲ, ಶಿವಬಂಧ ಸಂಬಂಧದಲ್ಲಿದ್ದರೆ ಆ ಒಂದು ಏನು ಆಧಾರ ಆಶ್ರಯದ ಆ ಒಂದು ರಕ್ಷಣೆಯ ಎಷ್ಟು ದೊಡ್ಡ ಆಧಾರ ಇದೆ. ಇದು ಯೋಚನೆ ಮಾಡಬೇಕು ನೀವು. ಅದಕ್ಕೆ ಹೇಳ್ತಿದ್ದಾರೆ बाबू, जब बाप के संग का रंग लग जाता है तो हर आत्मा के प्रति विश्व की सर्व आत्माएं परमात्मा परिवार बन जाता. परमात्मा परिवार होने के कारण हर आत्मा के प्रति शुभ कामना स्वतः ही नेचुरल संस्कार बन जाती. इसलिए सदा एक दो में मंगल मिलन मनाते रहते, चाहे कोई दुश्मन भी हो, आसुरी संस्कार वाले हो, लेकिन इस रूहानी मंगल मिलन से उनको भी परमात्मा रंग की चिंता जरूर डालते. कोई भी आपके पास आएगा तो क्या करेगा. ತಂದೆ ಹೇಳ್ತಿರೋದು, ಪರಮಾತ್ಮ ಪರಿವಾರದಲ್ಲಿ ನೀವು ಬಂದ ನಂತರ ಇಡೀ ವಿಶ್ವನೇ ಒಂದು ಪರಿವಾರ ಆಗ್ಬಿಡುತ್ತೆ. ಬಂದ್ಬಿಡುತ್ತಲ್ಲ ಬುದ್ಧಿಯಲ್ಲಿ. ಯಾವಾಗ ಶಿವ್ ಬಾಬಾ ಮಕ್ಕಳೇ ಇಡೀ ವಿಶ್ವ ನನ್ನ ಮನೆ, ಇದೆಲ್ಲ ನನ್ನ ಮಕ್ಕಳಂತಂದಾಗ ವಿಶ್ವ ನಂದು ಕುಟುಂಬ, ಅವ್ರು ಯಾರೇ ಇರಲಿ ನನ್ನವರು ಅನ್ನೋದು, ಆತ್ಮಗಳು ನನ್ನವರು ಅಂತ ಬಂದ್ಬಿಡ್ತದೆ. ಸಂಬಂಧಗಳಲ್ಲಿ ಏನೇ ಇರಲಿ ಎಲ್ಲರ ಉದ್ಧಾರದ ಕಾಮನೆ ನ್ಯಾಚುರಲ್ ಆಗಿಬಿಡುತ್ತಲ್ವ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬೂರು. ಸೊ ಅದರಿಂದ ಪರಸ್ಪರ ಮಿಲನ ಮಾಡಿದ್ರೂ ಏಕದೋಸೆ ಮಂಗಳ ಮಿಲನ್ ಹೋತಾ. ಮಂಗಳ ಮಿಲನ ಅಂದರೆ ಹಂಗಲ್ಲ, ನೀವು ಅವ್ರಿಗೆ ಶೇಖಂಡ್ ಕೊಡಿ ಅಥವಾ ಮಿಲನ ಮಾಡಿ ಆತಿಥ್ಯ ಮಾಡಿ, ಅದು ಒಂದೇ ಮಂಗಳ ಮಿಲನ. ರಿಯಲ್ ಬಾಬವ್ರ ಅರ್ಥದಲ್ಲಿ ಮಂಗಳ ಮಿಲನ ಅಂದರೆ ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ. ಇದು ತಂದೆ ಹೇಳ್ತಿರೋದು, ಚಾಹೆ दुश्मन भी हो, आसुरी संस्कार वाला हो, लेकिन इस रूहानी मंगल मिलन से उनको भी परमात्मा रंग की चिंता ज़रूर डालते. कोई भी आपके पास आएगा तो क्या करेंगे, सबके गले मिलना अर्थात श्रेष्ठ आत्मा समझ गले मिलना. ये बाप के बच्चे हैं, ये प्यार का मिलन, शुभ भावना का मिलन उन आत्माओं को भी पुरानी बातें बुला देते हैं. ಅಂದರೆ ಎಂಥದೇ ಶತ್ರು ಅವತ್ತು ಹೋಲಿ ದಿನ ಇವ್ರೇನು ಮಾಡ್ತಾರೆ ಅಂದರೆ, ಎಂಥ ಶತ್ರುಗಳಿದ್ರೂ ಅವರು ಅವತ್ತು ಕಲರ್ ಹಾಕ್ಬಿಟ್ಟು ಅಪ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ನೀವು ಮಕ್ಕಳು ಈ ತಂದೆಯ ಮಿಲನದ ಪರಮಾತ್ಮನ ಕಲರಿನ ಈಗ ಹಿಂಗೆ ಸ್ಪ್ರಿಂಕಲ್ ಮಾಡ್ತಾರೆ ನೋಡಿ, ಕಲರ್ ಹಾಕುವಾಗ ಜಾಸ್ತಿ ಎರ್ಚಕ್ಕೆ ಹೋಗಲ್ಲ. ಕರೆಕ್ಟಾಗಿ ಮಾಡೋರು ಮೊದಲೆಲ್ಲ ಹಿಂದಿನ ಸಿಸ್ಟಮಲ್ಲಿ ಒಂದು ಗ್ಲಾಸ್ಗೆ ಒಂದು ಕಲರ್ ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಹಾಕೋರು. ಈಗೇನ ಹುಚ್ಚುಚ್ಚಾಗಿ ಆಡ್ತಾರೆ ಮಕ್ಕಳು. ಏನು ಬೇಕೋ ಅದು ಕಣ್ಣಿಗೆ ಹೋದ್ರೆ ಇದ್ದಿದ್ದು ಡೇಂಜರ್ ಅನ್ನೋದು ಅರ್ಥ ಆಗಲ್ಲ. ಮೂಗಲ್ಲಿ ಶ್ವಾಸ ತಗೊಂಡ್ರೆ ಆ ಪುಡಿ ಎಲ್ಲ ಹೋಗಿ ಲಂಗ್ಸಲ್ಲಿ ಕೂತ್ಕೊಂಡ್ರೆ ಡೇಂಜರ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವೇನು ಮಾಡ್ತೀರಾ, ಪರಮಾತ್ಮನ ಕಲರ್, ಸುಖ ಶಾಂತಿಯ ಪವಿತ್ರತೆಯ ಪ್ರಾಪ್ತಿಯ ಈ ಒಂದು ಏನು ಸ್ಪ್ರಿಂಕ್ಲಿಂಗ್ ಅದನ್ನು ನೀವು ಮಾಡ್ತೀರಾ. ಅದಕ್ಕೆ ಹೇಳ್ತಾರೆ ಬಾಬಾ, ಇದು ಎಲ್ಲರಿಗೆ ಆ ಥರ ಮಾಡೋದಂದರೆ ಅಲ್ಲಿ ಅವರು ಅಪ್ಕೊಳ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಶ್ರೇಷ್ಠ ಆತ್ಮಗಳು ಅಂತೇಳಿ ಅವರೆಲ್ಲರ ಸಂಬಂಧ ಸಂಪರ್ಕದಲ್ಲಿ ಬರ್ತೀರಾ. ತೋ ಯೇ ಹೇ
ये बाप के बच्चे, ये प्यार का मिलन, ಶುಭ ಭಾವನಾ का मिलन. ಅಂದರೆ ಇವರು ತಂದೆ ಪರಮಾತ್ಮನ ಮಕ್ಕಳು. ಈ ಸ್ನೇಹದ ಮಿಲನ ಏನಿದೆ, ಸ್ನೇಹದ ಆಧಾರದ ಮೇಲೆ, ಶುಭ ಭಾವನೆಯ ಆಧಾರದ ಮೇಲೆ ಯಾರನ್ನೇ ನೋಡ್ತೀರಾ, ಮಾತಾಡ್ತೀರಾ ಅಂದರೆ ಆತ್ಮನಿಗೆ ಹಳೆಯ ಮಾತುಗಳು ಮರ್ತೋಗ್ಬಿಡುತ್ತೆ. ಓ ಬಿ ಉತ್ಸಾಹ ಮೇ ಆ ಜಾತೆ ಹೇ, ಇಸಲಿಯೇ ಉತ್ಸವ ಕೆ ರೂಪ ಮೇ ಯಾದಗಾರ್ ಬನಾ ಲಿಯಾ ಹೈ ನಾ. ಅದರಿಂದ ಉತ್ಸಾಹದಲ್ಲಿ ಬಂದ್ಬಿಡ್ತಾರೆ, ಉತ್ಸವದ ರೂಪದಲ್ಲಿ ಯಾದಗಾರ್ ನೆನಪಾರ್ಥ ಆಗ್ಬಿಡ್ತಲ್ವಾ. तो बाप से होली मनाना अर्थात अविनाशी रूहानी रंग में बाप समान बनना. वो लोग तो उदास रहते हैं, इसलिए खुशी मनाने के लिए ये दिन रखे. ತಂದೆ ಹೋಲಿಯನ್ನು ಆಚರಣೆ ಮಾಡ್ತಾರೆ ಅಂದರೆ ಅವಿನಾಶಿ ರಂಗ್ ನಮ್ಮ ಮೇಲೆ ಬಾಬೂರು ಎಂಥ ಚಾಪ್ ಆ ಸೀಲ್ ಹಾಕ್ತಾರೆ ಅಂದರೆ ಇದು ಇಡೀ ಕಲ್ಪಕ್ಕೆ ಬರುತ್ತೆ ನೋಡ್ರಿ. ನಾವು 2 ಯುಗಗಳಂತೂ ರೈಟ್, ಬಟ್ ಲಾಸ್ಟ್ ಜನ್ಮದಲ್ಲಿನೂ ನಾವು ತೀರಾ ಕೆಳಮಟ್ಟದಲ್ಲಿ ಬೇರೆಯವ್ರ ಥರ ಜನ್ಮಗಳು ತಗೊಳ್ಳಲ್ಲ. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಆ್ಯಂಡ್ ಬ್ರಹ್ಮನ ಜನ್ಮ ಯಾರೆಷ್ಟು ಜ್ಞಾನ ಯೋಗದಲ್ಲಿ ಸ್ಟ್ರಾಂಗ್ ಇರ್ತಾರೆ ಅವ್ರದ್ದು ಅಷ್ಟು ಕಲರ್ ಎಂಡ್ವರೆಗೂ ನಡೀತದೆ. ಬ್ರಹ್ಮ ತಂದೆ ನೋಡ್ರಿ, ಅವರಲ್ಲಿ ಯಾವುದೇ ವಿಷಯ ವಿಕಾರ ಲಾಸ್ಟ್ ಜನ್ಮದಲ್ಲಿ ಲಾಸ್ಟಲ್ಲೂ ಕ್ರೋಧ ಮಾಡಲಿಲ್ಲ ಅಂದರೆ ಯೋಚನೆ ಮಾಡ್ರಿ, ದಾನ ಪುಣ್ಯದ ಸಂಸ್ಕಾರ ಬೇರೆಯವ್ರಿಗೂ ಕೊಟ್ಟು ದಾನ ಮಾಡಿಸೋದು, ಇವೆಲ್ಲ ಶಿವಬಾಬುರ ಆಳದಲ್ಲಿ ನಂಬರ್ 1 ಆತ್ಮ ಅಲ್ವಾ. ತಂದೆಯ ಮಿಲನದಲ್ಲಿ ಎಲ್ಲ ಕಲರು ಸಂಪೂರ್ಣವಾಗಿ ಹಾಕ್ಕೊಂಡಿದ್ದು 100%. ಅಂದರೆ ಶಿವಬಾಬಾ 100%, ಇವು 99.5. ಹಂಗೆ ಬಾಬಾ ಹೇಳ್ತಿರೋದು ತಂದೆ ಎಷ್ಟು ಪವರ್ಫುಲ್ಲು. ಶಿವಬಾಬಾ ಅವ್ರ ಕಲರ್ ನಾನು ಎಷ್ಟು ಹಾಕೋತೀನಿ, ಎಷ್ಟು ಯೋಗ ಮಾಡ್ತೀನಿ, ಅದ್ರ ಮೇಲೆ ನನ್ನ ಕಲರು ಅಷ್ಟು ಟೈಮ್ ಅದು ಉಳ್ಕೊಳುತ್ತೆ. ಸರಿನಾ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ಹೋಲಿ ಆಚರಣೆ ಮಾಡೋದ್ರ ಅರ್ಥನೇ ಏನು? ಅವಿನಾಶಿ ರೂಹಾನಿ ರಂಗ್ ಮೇ ಬಾಪ್ ಸಮಾನ್ ಬನ್ನ. ಏನು ನನ್ನಿಂದ ಪ್ರಾಪ್ತಿಗಳಾಗುತ್ತೆ ಅದು ಅವಿನಾಶಿ ಆಗಿರಲಿ. ಇವತ್ತು ಶಾಂತಿ ನಾಳೆ ಇಲ್ಲ, ಇವತ್ತು ಸುಖ ನಾಳೆ ಇಲ್ಲ, ಇವತ್ತು ಪವಿತ್ರ ನಾಳೆ ಇನ್ನೇನೋ ಅಶುದ್ಧ ಸಂಕಲ್ಪ ಬಂದ್ಬಿಡ್ತು. ಇದಲ್ಲ ಅವಿನಾಶಿ ರಂಗು. ಜೀವನ ಪರ್ಯಂತ ಅಂಡ್ ಪುರುಷಾರ್ಥ ಮಾಡ್ತಾ ಮಾಡ್ತಾ ತಂದೆಯ ಸಮಾನ ರಂಗ ಹಾಕ್ಕೊಂಡ್ಬಿಡ್ರಿ ಅಂದರೆ ಸಮಾನರಾಗೋದು. वो लोग तो उदास रहते इसलिए खुशी मनाने के लिए ये दिन रखे, और आप लोग तो सदा ही खुशी में नाचते रहते हो, मौज मनाते रहते हो ना. ಅವರು ದುಃಖಿಯಾಗಿರ್ತಾರಲ್ಲ, ಉದಾಸವಾಗಿರ್ತಾರೆ, ಒಂದಿನ ಆದರೂ ಖುಷಿಯಾಗಿರೋಕ್ಕೆ ಅವ್ರು ಅದೆಲ್ಲ ಆಚರಣೆ ಮಾಡ್ತಾರೆ. ಬಟ್ ನೀವು ಇಡೀ ಸಂಗಮ್ ಯುಗ ಜೀವನ ಪರ್ಯಂತ ನೀವು ಬಾಬಾ ಹೇಳ್ತಾರೆ ಖುಷಿಯಲ್ಲಿ ಡಾನ್ಸ್ ಮಾಡ್ತೀರಾ, ಆನಂದದಲ್ಲಿ ಇರ್ತೀರಲ್ವಾ. ಜೋ ಜಾದಾ ಮೂಂಜತೆ ಕ್ಯಾ ಹುವಾ ಕ್ಯೂ ಹುವಾ ಕೈಸೆ ಹುವಾ वो मूंज नहीं रख मौज में नहीं रह सकते. मूंजे तो मौज नहीं ಅಲ್ವಾ. ಸದಾ ಕಾಲದ ಸುಖದ ಖುಷಿಯ ಜೀವನನ ಅಥವಾ ಕೆಲವರು ಬಾಬಾ ಹೇಳ್ತಾರೆ ನೀವು ಕನ್ಫ್ಯೂಸ್ ಆಗಲ್ಲ ತಾನೆ. ಯಾರು ಯಾವಾಗಲೂ ಸಣ್ಣ ಸಣ್ಣದಕ್ಕೆ ಕನ್ಫ್ಯೂಸ್ ಆಗ್ತಲ್ಲ, ಅಯ್ಯೋ ಏನಾಗ್ಬಿಡ್ತು, ಹೆಂಗಾಗ್ಬಿಡ್ತು, ಏನು ಮಾಡೋದು, ಹೆಂಗೆ ಮಾಡೋದು. ಇದು ಈ ಕನ್ಫ್ಯೂಷನ್ ಇರೋರು ಖುಷಿಯಾಗಿರೋಕ್ಕಾಗಲ್ಲ. ಯಾವಾಗಲೂ ಅವ್ರಿಗೆ ಏನೋ ಒಂದು ಪ್ರಶ್ನೆ, ಕ್ಯೂ ಕ್ಯಾ ಕೈಸೆ ವೈಸೆ ಐಸಾ ಐಸ್. ಹೇಳ್ತಾರೆ ಬೇಡ, ನಿಮ್ಮ ಖುಷಿನ ಯಾಕೆ ಕಳ್ಕೊಳ್ತೀರಾ. आप त्रिकालदर्शी बन गए तो फिर क्या क्यों कैसे ये संकल्प नहीं उठ सकता ना, क्योंकि तीनों कालों को जानते हो. क्यों हुआ जानते पेपर है आगे बढ़ने के लिए. क्यों हुआ नहीं, नथिंग न्यू. क्वेश्चन मार्क अल्ला, क्यों हुआ नहीं, नथिंग न्यू. तो क्या हुआ क्वेश्चन नहीं, कैसे हुआ क्वेश्चन नहीं. माया और मजबूत बनाने के लिए आई है और चली गई. ತ್ರಿಕಾಲದರ್ಶಿ ಅಂದರೆ ಏನೇನು ಕ್ವಶನ್ಗೆ ಉತ್ತರ ಇರ್ಬೇಕು ನಮ್ಮ ಹತ್ರ ಅನ್ನೋದು ಹೇಳ್ಕೊಡ್ತಿದ್ದಾರೆ ಬಾಬು. ಉತ್ತರ ಹೆಂಗಿರ್ಬೇಕು ನಮ್ಮ ಮೈಂಡಲ್ಲಿ ಅಂತ ತಂದೆ ಹೇಳ್ತಿದ್ದಾರೆ. ನೀವು ಮಕ್ಕಳು ತ್ರಿಕಾಲದರ್ಶಿಗಳು, ನೀವು ಹೆಂಗಪ್ಪ ಏನಪ್ಪ ಏನು ಮಾಡಲಿ ಅನ್ನೋದು ನಿಮ್ಮಲ್ಲಿ ಕನ್ಫ್ಯೂಷನ್ ಇರಂಗಿಲ್ಲ. ಅದ್ರ ಬದಲಾಗಿ ಏನು ಯೋಚನೆ ಮಾಡಿ ಅಂತಂದರೆ ಇದು ಯಾಕಾಯಿತು ಅಂತಲ್ಲ, ನಥಿಂಗ್ ನ್ಯೂ, ಕಲ್ಪದ ಹಿಂದೆನೂ ಆಗಿತ್ತು. ಕ್ಯಾವ್ವ ಅನ್ನೋದಕ್ಕೆ ಕ್ಯೂವ ಅನ್ನೋದು ಇಲ್ಲ, ಕ್ಯಾವ್ವ ಅನ್ನೋದು ಇಲ್ಲ. ಕ್ಯಾವ್ವ ಅಯ್ಯೋ ಹಿಂಗೆಲ್ಲ ಆಗಬಾರ್ದಾಗಿತ್ತಲ್ಲ, ಆಯ್ತಲ್ಲ. ಮಾಯಿ ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ಭವಿಷ್ಯದಲ್ಲಿ ಪಾಠ ಕಲಿಸ್ಲಿಕ್ಕೆ ಕೆಲವೆಲ್ಲ ಕೊರತೆಗಳೇನಿದೆ ಅದನ್ನು ತುಂಬಲಿಕ್ಕೋಸ್ಕರ ಮಾಯೆ ಬಂತು. ಥ್ಯಾಂಕ್ ಯು ಬಾಬಾ. ಹಿಂಗೆ ತ್ರಿಕಾಲದರ್ಶಿಗಳಾಗಿ ಏಕರಸ ಸ್ಥಿತಿಯಲ್ಲಿರಿ ಮಕ್ಕಳೇ.
ಅದರಲ್ಲಿ ಅಪ್ ಆ್ಯಂಡ್ ಡೌನಲ್ಲಿ ಬರಬೇಡಿ. त्रिकालदर्शी आगोರು ನೀವು कन्फ्यूज ಆಗಂಗಿಲ್ಲ. त्रिकालदर्शी स्थिति वाले इसमें मूंझते नहीं है. क्वेश्चन के साथ साथ रेस्पॉन्ड पहले आता क्योंकि त्रिकालदर्शी होना. नाम त्रिकालदर्शी और वर्तमान को भी ना जाने, ये क्यों हुआ, क्या हुआ, क्यों कैसे हुआ, उसको त्रिकालदर्शी कैसे कहेंगे. ತಂದೆ ಹೇಳೋದು ಕ್ವೆಶ್ಚನ್ ಜೊತೆ ಉತ್ತರ ಬರ್ಬೇಕು ನಿಮಗೆ. ಓ ಇದು ಹಿಂಗಾಯಿತು, ಆಲ್ರೈಟ್, ಇದು ಕೊರತೆಗಾಯಿತು, ನೆಕ್ಸ್ಟ್ ಇದು ಮಾಡಂಗಿಲ್ಲ. ಇದು ತ್ರಿಕಾಲದರ್ಶಿ ಸ್ಥಿತಿ. ಕ್ವಶನಿಗೆ ಮುಂಚೆ ಆನ್ಸರು. ಬಾಬಾ ಹೇಳ್ತಾರೆ ನೀವು ಪ್ರಾಕ್ಟಿಕಲಿ ತ್ರಿಕಾಲದರ್ಶಿಗಳು. ಈ ಒಂದು ಕಾಲನೇ ನೀವು ಅರ್ಥ ಆಗಲ್ಲ ನಿಮ್ಗೆ, ಯಾಕೆ ಹಿಂಗಾಯ್ತು ಹೆಂಗಾಯ್ತು ಅನ್ನೋದ್ರ ಬದಲಾಗಿ ಹಂಗನ್ನವರಿಗೆ ತ್ರಿಕಾಲದರ್ಶಿ ಅಂತ ಹೇಳೋಕ್ಕಾಗುತ್ತಾ ಅಂತಿದ್ದಾರೆ ಬಾಬುರು. ತ್ರಿಕಾಲದರ್ಶಿಗಳಲ್ಲ, ಪ್ರಶ್ನೆಗೆ ಮುಂಚೆ ಉತ್ತರ ಇರುತ್ತೆ. ನಾನು ಯಾಕೆ ಹಿಂಗೆ ಮಾಡಿದ್ದು, ಇದಕ್ಕೆ ಕೊರತೆ ಏನು. ಈಗ ನೋಡ್ರಿ ಎಲ್ಲರೂ ಏನಾದರೂ ಕಾಯಿಲೆ ಬಂದರೆ ಅಯ್ಯೋ ಕೊರೋನಾ ಯಾಕೆ ಬಂತು, ಕೇರ್ಲೆಸ್. ಮೊದಲೇ ಉತ್ತರ ಬರುತ್ತೆ, ಕೇರ್ಲೆಸ್ ಮಾಡಿದ್ವಿ. ಏನೇನು ಕೇರ್ಲೆಸ್ ಮಾಡಿದ್ವಿ ಅದು ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾವರು, ಅನೇಕ ಬಾರ್ ವಿಜಯಿ ಬನೆ ಹೇ और बनने वाले भी है. पास्ट और फ्यूचर को भी जानते हैं. हम ब्राह्मण सो देव फरिश्ता सो देवता बनने वाले हैं. ತಂದೆ ಹೇಳೋದು ತ್ರಿಕಾಲದರ್ಶಿಗಳಂದ್ರೆ ವಿಜಯಿಗಳಾಗೋದು. ವಿಜಯ ನಿಶ್ಚಿತ, ವಿಜಯದ ಪಕ್ಕ ವಿಶ್ವಾಸ ಇರುತ್ತೆ. ಪಾಸ್ಟ್ ಫ್ಯೂಚರ್ ಅಂತೂ ಗೊತ್ತಲ್ವಾ. ನಾವು ಹಿಂದೇನು ಬ್ರಾಹ್ಮಣ್ಸು ಫರಿಷ್ಠಾಸು ದೇವತೆ ಆಗಿದ್ವಿ, ಈಗಲೂ ಆಗ್ತೀವಿ. ಯಾಕೆ, ಏನು ಕ್ವೆಶ್ಚನ್ ಯಾಕೆ. ಆಜೇ ಕಲ್ ಕಿ ಬಾತೆ ಕ್ವೆಶ್ಚನ್ ಸಮಾಪ್ತ ಹುआ, ಫುಲ್ ಸ್ಟಾಪ್ हो जाता है. ಮಕ್ಕಳಿಗೆ 1 ಸೆಕೆಂಡಲ್ಲಿ ಫ್ಲೈ ಮಾಡಿಬಿಡಿ, ಎಲ್ಲ ನಥಿಂಗ್ ನ್ಯೂ. ಬಾಬಾ ಬಂದ್ಬಿಟ್ಟೆ, ಎಲ್ಲ ಗೊತ್ತಿತ್ತು, ನೆನ್ನೇನು ಹಿಂಗಾಗಿತ್ತು ಕಲ್ಪದ ಹಿಂದೆಂದು. ಬಾಬಾ ಬಿಯಾಂಡ್ ಟೈಮ್ ಅಲ್ವಾ. ಬಾಬಂಗೆ ಯಾವಾಗಲೂ 5000 ವರ್ಷ ನೆನ್ನೆ. ಮಕ್ಕಳೇ ನೆನ್ನೆಯಿಂದ ಕೊಟ್ಟೋಗಿದೆ, ಇವತ್ತು ಹಿಂಗಾಗ್ಬಿಡ್ತು, ನೀವು ಕಳ್ಕೊಂಡು ಕೂತಿದ್ದೀರಲ್ಲ, ನಾಳೆ ಇವತ್ತಾಗ್ಬಿಡ್ರಿ. ಸಂಗಮ ಯುಗ ಎಷ್ಟೇ ಟೈಮ್ ಇದ್ರೂ ಬಾಬಾ ನಾಳೆನೇ ಹಿಂಗಾಗ್ತೀರಾ ಅಂತಾರೆ. ಯಾಕೆಂದರೆ ಈಸ್ ಬಿಯಾಂಡ್ ಟೈಮ್. ನಿಮ್ಮ ಸ್ಥಿತಿನೂ ಹಂಗಿರಬೇಕು ಅಂತ ಹೇಳೋದು. ಇವತ್ತು ನೆನ್ನೆ ಹಿಂಗಿದ್ದೆ, ಇವತ್ತಿದು, ನಾಳೆ ಅದು. ಸೊ ನಿಮ್ಮದು ದೇವತಾ ಫರಿಷ್ಠ, ಸೊ ದೇವತಾ ರೂಪ ಸದಾ ನಿಮ್ಮ ಕಣ್ಣು ಮುಂದಿರ್ಬೇಕು. ನೆನ್ನೆ ಹಿಂಗಿದ್ದೆ, ಇವತ್ತಿದ್ದೀನಿ, ನಾಳೆ ಹಂಗಾಗ್ತೀವಿ. ಸರಿನಾ? ಹಿಂಗಿರ್ತಿರಲ್ವಾ, ಕ್ವೆಶ್ಚನ್ ಇಲ್ಲ, ಸದಾ ಫುಲ್ ಸ್ಟಾಪ್. होली का अर्थ भी है ही क्या, होली अर्थात हो गया, पास्ट इज पास्ट. ऐसे बिंदी लगाना आता है. ये भी होली का अर्थ है. जलाने वाली होली भी है, रंगाने वाली होली भी है, और बिंदी लगाने की भी होली आती है ना. मंगल मिलन मनाने की होली भी आती है. चारों ही प्रकार की होली आती है. सीखे हो. अगर एक प्रकार भी कम होगा तो लाइट का ताज टिकेगा नहीं, गिरता रहेगा. ताज टाइट नहीं होता है तो गिरता रहता है. चारों ही प्रकार की होली मनाने में पास हो. ಕೇಳಿಸ್ತಿದ್ಯಾ? ಪಾಸ್ ಆಗಿದ್ದೀರಾ ಮಕ್ಕಳೇ? 4 ಪ್ರಕಾರದ ಹೋಲಿ. ಏನದು ಹೋಲಿ ಶಬ್ದ ಹಿಂದಿ ಇಂಗ್ಲೀಷಲ್ಲೆಲ್ಲ ಹೇಳ್ತಿದ್ದಾರೆ ಬಾಬು. ಹೋಲಿ ಅಂತಂದರೆ ಹೋಲಿ ಅಂತಂದರೆ ಹೋಗೆ ಅಂತ ಹೇಳ್ತಾರೆ. ಪಾಸ್ಟ್ ಈಸ್ ಪಾಸ್ಟ್ ಒಂದು. ಇನ್ನೊಂದೇನು ಅಂದರೆ ಬಾಬಾ ಹೇಳ್ತಾರೆ ಬಿಂದಿ ಇಡೋದು ಹೋಲಿ ಅರ್ಥ. ಇನ್ನೊಂದು ಹೋಲಿಗೇನು, ಹಳೆದೆಲ್ಲ ಸುಟ್ಟಾಕೋದು, ಅದೂ ಹೋಲಿನೇ. ಸುಡೋಕ್ಕೂ ಬರುತ್ತಲ್ವ ಹಳೆದೆಲ್ಲ ಸ್ವಭಾವ. ಆಮೇಲೆ ಕಲರ್ ಹಾಕ್ಕೊಳ್ಳೋದು ಹೋಲಿ. ಕಲರ್ ಹಾಕ್ಕೊಳಕ್ಕೆ ಬರುತ್ತಲ್ವ ಮಕ್ಕಳೇ? ತಂದೆಯ ಸಂಘದ ರಂಗಲ್ಲಿ ಇದ್ದುಕೊಂಡು ಎಲ್ಲ ಕಲರ್ ಹಾಕ್ಕೊಳಕ್ಕೆ ಬರುತ್ತೆ. ಸರಿನಾ? ಹೋಲಿ ಆಗುತ್ತಲ್ಲ. ಬಿಂದಿ ಇಡಕ್ಕೂ ಬರುತ್ತಲ್ವ. 4ನೇದೇನೋ ಮಂಗಳ ಮಿಲನ ಮಾಡೋ ಹೋಲಿ. ಎಲ್ಲ ಆತ್ಮಗಳ ಜೊತೆ ಶುಭ ಭಾವನೆ, ಶುಭ ಕಾಮನೆಯ ಹೋಲಿ. ಹೋಲಿ ಹಬ್ಬ ಅಂದರೆ ಸಂಪೂರ್ಣ ಪವಿತ್ರತೆಗೆ ಈ 4 ಮಾತುಗಳು ಅಗತ್ಯ. ಎಲ್ಲಿ ಎಣಸ್ರಿ? 1 2 3 4 ಮನೆಯಲ್ಲಿ ಕುತ್ಕೊಂಡು ಹೇಳ್ರಿ. ಹೋಲಿ ಅಂದ್ರೇನು? ಹೋಲಿ ಪಾಸ್ಟ್ ಈಸ್ ಪಾಸ್ಟ್. ಹೋಲಿ ಸುಟ್ಟಾಕೋದು. ಪಾಸ್ಟ್ ಈಸ್ ಪಾಸ್ಟ್ ಅಂದರೆ ಬುದ್ಧಿಯಿಂದ ಎಲ್ಲ ಸುಟ್ಟಾಕ್ಬಿಡೋದು. ಹಳೆದೆಲ್ಲ ಸ್ವಭಾವ ಸಂಸ್ಕಾರ ಸುಟ್ಟಾಕ್ಬಿಟ್ಟೆ. ಆಮೇಲೆ ಏನು ಮಾಡಿದೆ? ಸುಟ್ಟಾಕಿದ ಮೇಲೆ ಕಲರ್ ಹಾಕ್ಕೊಂಡ್ಬಿಟ್ಟೆ. ಬಾಬನ್ ಸಂಘದ ರಂಗು. ಬಾಬನ್ ಸಂಘದ ರಂಗ್ ಕಲರ್ ಹಾಕೊಂಡು ಇನ್ನೂ ಜಾಸ್ತಿ ಬಾಬನ್ ಮಿಲನ ಮಾಡ್ತಾ ಮಾಡ್ತಾ ಎಲ್ಲ ಆತ್ಮಗಳ ಜೊತೆ ಮಂಗಳ ಮಿಲನ.
ಎಲ್ಲರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯ ಮಿಲನ. 4 ಎಣಿಸ್ಕೊಂಡ್ರಾ, ಬರ್ಕೊಂಡ್ರಾ? ಆಗುತ್ತಾ, ಬರುತ್ತಾ? 4 ಪ್ರಕಾರದ್ದು. ಬಾಬಾ ಹೇಳ್ತಾರೆ ರಿಸಲ್ಟ್ ಏನು, 4 ಪ್ರಕಾರ ಇಲ್ಲ ಅಂದ್ರೆ ಒಂದಿದ್ರು ನಿಮ್ ಕಿರೀಟ ಲೂಸ್ ಆಗ್ಬಿಡುತ್ತೆ, ಬೀಳ್ತಾ ಇರುತ್ತೆ. ಹಿಂಗೆ ಸೊಟ್ಟಂಬಟ್ಟ ಸೊಟ್ಟಂಬಟ್ಟ ಅಳ್ಳಾಡ್ತಿದ್ರೆ ಜನ ಏನಂತಾರೆ, ಏನಪ್ಪ ಇವ್ರದ್ದು ಕಿರೀಟ ಈಗ ಬಿದೋಗುತ್ತೆ ನೋಡ್ರಿ ಅಂತಾರೆ. ಅದರಿಂದ 4 ಪ್ರಕಾರದಲ್ಲಿ ಇದಿದ್ರೆ ಹೋಲಿ ಆಚರಣೆ ಮಾಡಕ್ ಬಂದ್ರೇ ನಿಮ್ ಟೈಟ್ ಆಗಿರುತ್ತೆ ನಿಮ್ ಕಿರೀಟ, ಪವಿತ್ರತೆ ಕಿರೀಟ. जब बाप समान बनना है तो बाप समान भी है, और संपूर्ण भी है। परसेंटेज की स्टेज भी कब तक, जिससे स्नेह होता है ना, तो स्नेही को समान बनने में मुश्किल नहीं होता। बाप के सदा स्नेही हो तो सदा समान क्यों नहीं, सहज है ना। ಇವತ್ತೊಂದು ಸ್ವಲ್ಪ ಇರಬೇಕು, ನೀವು ಇನ್ನೊಂದಿಷ್ಟಿದೆ ಮುರಳಿ, ಆಮೇಲೆ ಟೈಮ್ ನೋಡ್ಕೊಳ್ಬೇಡ, ಹೋಗ್ಬೇಡ್ರಿ. ಏನು ಹೇಳ್ತಿದ್ದಾರೆ ಬಾಬವರು, ತಂದೆಯ ಸಮಾನ ಸಂಪನ್ನರಾಗೋದು, ಸಂಪೂರ್ಣರಾಗೋದು ಇದು ಹೋಲಿ ಅಲ್ವಾ. ಪರ್ಸೆಂಟೇಜ್ ಎಲ್ಲಿವರೆಗೂ ಮಕ್ಕಳೇ, ತಂದೆಗೂ ನಿಮಗೂ ಡಿಸ್ಟೆನ್ಸ್ ಯಾಕೆ, ದೂರಿ ಯಾಕೆ, ನಂತರ ಇರ್ರಿ, ನೀವು ನನ್ನ ಜೊತೆ ಇರ್ರಿ. ಯಾರ ಜೊತೆ ಸ್ನೇಹ ಇರುತ್ತೆ, ತುಂಬ ಪ್ರೀತಿ ಇದ್ರೆ ಏನನ್ಸುತ್ತೆ, ಯಾವಾಗಲೂ ಅವ್ರ ಜೊತೆ ಇರೋಣ. ಏನಾದರೂ ಫೋನ್ ಇದೆ, ಹಲೋ, ಸಣ್ಣ ಮಾತಿಗೆ ಹಲೋ ಅಂತಿರ್ತಾರೆ. ಯಾವಾಗಲೂ ಮಾತಾಡಬೇಕು, ಜೊತೆ ಇರಬೇಕು ಅನ್ನೋದು ನ್ಯಾಚುರಲಿ ಸ್ನೇಹದ ರಿಸಲ್ಟು. ನನ್ನ ಮೇಲೆ ಪ್ರೀತಿ ಇದ್ದರೆ ನನ್ನ ಹತ್ರ ಇರೋಕ್ಕೆ ನಿಮಗೆ ಕಷ್ಟ ಯಾಕೆ ಬಾಬಾ, ಯೋಗ ಮಾಡೋಕ್ಕಾಗಲ್ಲ, ವ್ಯರ್ಥ ಸಂಕಲ್ಪ ಬರುತ್ತೆ ಅಂದ್ರೆ ಅರ್ಥ ಏನು? ಸದಾ ಸ್ನೇಹಿನೋ, ಅಥವಾ ಯಾವಾಗಾದ್ರೂ ಒಂದ್ಸಾರಿ ಸ್ನೇಹನ, ಅಲ್ಲಿ ತಿರುಪತಿಗೆ ಹೋಗ್ಬಿಟ್ಟು ಗೋವಿಂದ ಗೋವಿಂದ ಒಂದು ದಿವಸ ಹೇಳ್ಕೊಂಡು ಗುಂಡೋಡ್ಕೊಂಡು ಬಂದ್ಬಿಟ್ರೆ ಮುಗ್ದೋಗ್ಬಿಡ್ತು. ಹಂಗಿಲ್ಲ ತಾನೆ, ಬೆಳಗ್ಗೆ ಸಂಜೆ ಓಂ ಶಾಂತಿ ಹೇಳ್ಕೊಂಡು. ಅದಕ್ಕೆ ಹೇಳ್ತಿರೋದು, ನೀವು ಸ್ನೇಹಿಗಳಂದರೆ ಏನು ಹೇಳ್ತಿದ್ದಾರೆ, ನನ್ನ ಸಮಾನರಾಗಿ ತೋರಿಸಿ, ಸಹಜ ಅಲ್ವಾ. ಸ್ನೇಹ ಬಾಬಾ ನೀನಂದರೆ ನನಗೆ ಪ್ರಾಣ, ನನಗೆ ಆಕಾಶ, ಏನು ಯಾವುದು ಕಂಪ್ಯಾರಿಸನ್ ಇಲ್ಲ, ಅಷ್ಟು ಪ್ರೀತಿ ಅಂತ ಹೇಳ್ತಿರಲ್ಲ. ಸಮಾನರು ಯಾಕಾಗಲಿಲ್ಲ ಇನ್ನು ಪ್ರೀತಿ ಇರೋರು ಅಂತ ಕೇಳ್ತಿದ್ದಾರೆ. ಬಾಬವರು ಕಡಿಮೆ ಇಲ್ಲ, ಚತುರ್ ಸುಜಾನ್ ಅವರು ಪ್ರಶ್ನೆ ಕೇಳ್ತಾರೆ, ಯಾಕೆ ನನ್ನ ಸಮಾನ ಆಗಲಿಲ್ಲ, ಇನ್ನು ತುಂಬ ಪ್ರೀತಿ ಇದೆ ಅಂತ ಹೇಳ್ಕೊತಿರಲ್ಲ ಅಂತ. अच्छा सभी सदा होली और हैप्पी रहने वाली होली हंसों को हाईएस्ट ते हाईएस्ट बाप समान होली बनने की अविनाशी मुबारक दे रहे हैं। सदा बाप समान बनने की, सदा होली युग में मौज मनाने की मुबारक दे रहे हैं। सदा होली हंस बन ज्ञान रत्नों से संपन्न बनने की मुबारक दे रहे हैं। सर्व रंगों में रंगे हुए पूज्य आत्मा बनने की मुबारक दे रहे हैं। मुबारक भी है और याद प्यार भी सदा है। ಕೇಳ್ರಿ ಏನೇನು ಹೋಲಿ ಹಬ್ಬಕ್ಕೆ ಪರಮಾತ್ಮನ ಶುಭ ಆಶಯ, ಆಶೀಶ್, ಅವರ ಆಶೀರ್ವಾದ ಏನೇನು. ನನ್ನ ಮಕ್ಕಳು ನೀವು ಸದಾ ಹೋಲಿ ಪವಿತ್ರ, ಹೋಲಿ ಯಾರಿದ್ದಾರೆ ಅಲ್ಲಿ ಹ್ಯಾಪಿ ಇದ್ದೇ ಇರಬೇಕು. ಹೋಲಿಯ ರಿಸಲ್ಟ್ ಹ್ಯಾಪಿ. ಹ್ಯಾಪಿ ಇಲ್ಲ ಅಂದರೆ ಗಡ್ಬಡು. ಯಾವುದಾದ್ರೂ ಈ ಸಣ್ಣ ಆಲಸ್ಯ ಹುಡುಗಾಟಿಕೆ ಇದ್ರೂ ಏನಾದರೂ ಆಗುತ್ತೆ, ಸಣ್ಣ ಈರ್ಷ್ಯ ದ್ವೇಷ ಇದ್ರೂ ಹ್ಯಾಪಿ ಇರಲ್ಲ. ಅಂತ ಹೋಲಿ ಹಂಸಗಳಿಗೆ ಹೈಯೆಸ್ಟ್ ತಂದೆಯ ಸಮಾನ ಹೋಲಿ ಆಗೋ ಅವಿನಾಶಿಯಾದ ಶುಭಾಶಯ ಅಂತ, ಎಲ್ಲದರಲ್ಲಿ ಅವಿನಾಶಿಯಾದ ಶುಭ ಕೋರ್ತಿದ್ದಾರೆ ಬಾಬುರ ಆಶೀರ್ವಾದ ಆ್ಯಂಡ್ ವರದಾನ. ಸದಾ ತಂದೆಯ ಸಮಾನರಾಗ್ತಾ, ಸದಾ ಹೋಲಿ ಯುಗದಲ್ಲಿ ಆನಂದ ಸುಖದಲ್ಲಿರೋ ಶುಭಾಶಯ ಕೊಡ್ತಾ ಇದ್ದೀನಿ. ಸದಾ ಹೋಲಿ ಹಂಸಗಳಾಗಿ ಜ್ಞಾನ ರತ್ನಗಳಿಂದ ಸಂಪನ್ನರಾಗ್ತಕ್ಕಂಥ ಶುಭಾಶಯ ಕೊಡ್ತಾ ಇದ್ದೀನಿ. ಯಾಕೆಂದರೆ ಜ್ಞಾನದ ರಂಗ್ ಸರಿ ಇಲ್ಲ ಅಂದರೆ ಬೇರೆ ರಂಗುಗಳು, ಬೇರೆ ಕಲರ್ಗಳು ಸರಿಯಾಗಿ ಬರಲ್ಲ. ಜ್ಞಾನದ ಕಲರ್ ನ್ಯಾಯವಾಗಿರಬೇಕು. ಎಲ್ಲ ಕಲರ್ಗಳನ್ನು ಹಾಕ್ಕೊಂಡು ಆ ಕಲರಲ್ಲಿ ಸದಾ ಇರತಕ್ಕಂತಹ ಪೂಜ್ಯ ಆತ್ಮರಾಗೋ ಶುಭಾಶಯ ಕೊಡ್ತಾ ಇದ್ದೀನಿ. ಸದಾ ಪೂಜ್ಯರಾಗೋ ಶುಭಾಶಯ ಅಲ್ಲ, ಎಷ್ಟು ದೊಡ್ಡ ಮಾತಲ್ವಾ. ಸದಾ ಬಾಬಾ ಹೇಳ್ತಾರೆ ಶುಭಾಶಯದ ಜೊತೆ ಯಾವ್ದು ಪ್ಯಾರು ಇದೆ, ನನ್ನ ನೆನಪು, ನನ್ನ ಪ್ರೀತಿ, ಇನ್ನು ಏನಿದೆ ಅಂಡ್ ಸದಾ ಇದೆ, ಸದಾ है। और सेवादारी बाप के मालिक बच्चों के प्रति नमस्ते भी सदा है। तो याद प्यार और नमस्ते।
ಎಷ್ಟು ವಿಶೇಷ ಯಾದ್ ಪ್ಯಾರ್ ಇವತ್ತು. ಶುಭಾಶಯಗಳ ಜೊತೆ ಸದಾ ಯಾದ್ ಪ್ಯಾರ್ ಜೊತೆ ನನ್ನ ಸೇವಾದಾರಿ ತಂದೆಯ ಮಾಲೀಕ ಮಕ್ಕಳಿಗೆ ಸದಾ ನಮಸ್ತೆ. ಸದಾ ಅಂತಿದ್ದಾರೆ, ಎಲ್ಲಿ ಋಣ ತೀರ್ಸೋದು? ನಾವು ಸದಾ ನಮಸ್ತೆ ಬಾಬಾ, ಸದಾ ನಮಸ್ತೆ, ಸದಾ ಶುಕ್ರಿಯಾ, ಸದಾ ಬಾಬಾ ಥ್ಯಾಂಕ್ ಯು ಬಾಬಾ ಅಂತ ಹೇಳ್ತೀರ. ಏನು ಕತೆ? सदा याद प्यार और नमस्ते। हम सभी मीठे मीठे बच्चों की भी बाबा को सदा काल की पदम गुणा याद प्यार और नमस्ते नमस्ते नमस्ते, शुक्रिया। आज मलेशिया ग्रुप है, साउथ ईस्ट। सभी ये समझते हो ना हम कहाँ कहाँ बिखर गए थे। परमात्म परिवार के स्टीमर से उतर कहाँ कहाँ कोने में चले गए, संसार सागर में खो गए, क्योंकि द्वापर में आत्मिक बाम के बजाय शरीर का बाण, ये कौन सा बाम लगा? शरीर बाण का बाम लग गया। रावण ने बाम लगा दिया तो स्टीमर टूट गया। परमात्म परिवार का स्टीमर टूट गया और कहाँ कहाँ चले गए। जहाँ भी सहारा मिला डूबने वाले को, जहाँ भी सहारा मिलता है तो ले लेते ना। आप सब भी जिस धर्म जिस देश का थोड़ा सा भी सहारा मिल गया वहाँ पहुँच गए। लेकिन संस्कार तो वही है, इसलिए दूसरे धर्म में जाते भी अपने वास्तविक धर्म का परिचय मिलने से पहुँच गए हो ना। ಬಾಬೋರು ನನ್ನ ಮಕ್ಕಳು ಹೆಂಗೆ ಎಲ್ಲ ಹೊಟ್ಟೋಗ್ಬಿಟ್ರು ಅಂತ ಕೇಳ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಮಲೇಷಿಯಾ ಗ್ರೂಪ್ ಅಂದರೆ ಸೌತ್ ಈಸ್ಟ್ ಅಲ್ವಾ, ನೀವೆಲ್ಲ ತಿಳ್ಕೊಳ್ತಿರಲ್ಲ, ಅಯ್ಯೋ ನಾವೆಲ್ಲ ಹೆಂಗೆ ಚದುರೋಗ್ಬಿಟ್ವಿ ಮಕ್ಕಳು. ಪರಮಾತ್ಮ ಪರಿವಾರದ ಸ್ಟೀಮರಲ್ಲಿ ಕೂತಿರೋರು ಎಲ್ಲೆಲ್ಲಿ ಚದುರ್ಬಿಟ್ವಿ, ಯಾವ್ಯಾವ ಮೂಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ವಿ. ಈ ಪ್ರಪಂಚ ಒಂದು ಸಾಗರ, ಈ ವಿಷಯ ಸಾಗರದಲ್ಲಿ ಕಳೆದೋಗ್ಬಿಟ್ವಿ. ದ್ವಾಪರದಲ್ಲಿ ಯಾಕೆ ಕಳೆದೋಗಿದ್ದು? ಆತ್ಮಿಕ ಬಾಂಬ್ ಬದಲಾಗಿ ಶರೀರದ ಬಾಂಬ್, ಶರೀರ ಬಾಣದ ಬಾಂಬ್ ಹಾಕ್ಬಿಟ್ಟ ರಾವಣ. ದೊಡ್ಡ ಬಾಂಬ್ ಹಾಕಿದ ತಕ್ಷಣ ಪರಮಾತ್ಮ ಪರಿವಾರದ ಬೋಟಲ್ಲಿ ಕೂತಿರೋ ನೀವು ನನ್ನ ಮಕ್ಕಳು ಎಲ್ಲ ಡಮಾರ್ ಅಂತ ಚೆದ್ರೋಗ್ಬಿಟ್ರಿ, ಎಲ್ಲೆಲ್ಲೋ ಹೋಗ್ಬಿಟ್ರಿ. ಮುಳುಗ್ತಾ ಇರೋರಿಗೆ ಒಂದು ಸಣ್ಣ ಆಶ್ರಯ ಸಿಕ್ಕಿದ್ರು ಹಿಡ್ಕೊಂಡ್ಬಿಡ್ತಾರೆ ನೋಡಿ. ಹಂಗೆ ಭಿನ್ನ ಭಿನ್ನ ದೇಶ, ಭಿನ್ನ ಭಿನ್ನ ಸ್ಥಾನ, ಭಿನ್ನ ಭಿನ್ನ ಧರ್ಮದವರು ಯಾರು ನೀವು ಸ್ವಲ್ಪ ಆಧಾರ ಆಶ್ರಯ ಸಿಕ್ತೋ ಅಲ್ಲಿ ಸೇರ್ಕೊಂಡ್ಬಿಟ್ರಿ, ಒಟ್ಟೋಗ್ಬಿಟ್ರಲ್ಲ, ಎಲ್ಲ ಹರಡ್ಬಿಟ್ರಿ. ಸಭೆ ವಿಶ್ವ ಮೇ ಫೈಲ್ ಗೈ, ಎಲ್ಲ ವಿಶ್ವದಲ್ಲಿ ಹರಡ್ಕೊಂಡ್ಬಿಟ್ರಿ. ಬಟ್ ಏನು ಈಗ ನಿಜ ಪರಿಚಯ, ತನ್ನ ಧರ್ಮದ ಪರಿಚಯ, ತನ್ನ ತಂದೆಯ ಪರಿಚಯ ಸಿಕ್ಕಿದ ತಕ್ಷಣ ಎಲ್ಲ ವಾಪಸ್ ಬಂದಿದ್ದೀರಲ್ವಾ. ಹೆಂಗೆ निकल के आ गए ಅಂತ ಹೇಳ್ತಿದ್ದಾರೆ ಬಾಬಾವರು. ये बिछड़ना भी कल्याणकारी हो गया, जो अनेक आत्माओं को एक से निकालने का कार्य किया। विश्व में परमात्म परिवार का परिचय देने के लिए कल्याणकारी बन गए. ನೀವಿಂಗೆ ನನ್ನಿಂದ ಅಗಲ್ಕೊಂಡು ಏನು ಹೋದ್ರಿ, ಇದನ್ನು ಕಲ್ಯಾಣಕಾರಿ ಆಯಿತು. ಒಬ್ಬೊಬ್ಬರು ಹೋಗಿ ಅನೇಕರನ್ನ ಕರ್ಕೊಂಡು ಬಂದ್ರಿ, ಅನೇಕರಿಗೆ ತಂದೆಯ ಪರಿಚಯ ಕೊಡ್ಲಿಕ್ಕೆ ನಿಮಿತ್ತರಾದ್ರಿ ಅಂದಾಗ कल्याणकारीಗಳಾಗ್ಬಿಟ್ರಲ್ವಾ. सब अगर भारत में ही होते तो विश्व में कोने सेवा कैसे होती, इसलिए कोने कोने में पहुंच गए हो. ನೀವೆಲ್ಲ ಭಾರತದಲ್ಲೇ ಇದ್ದಿದ್ರೆ ವಿಶ್ವದ ಸೇವೆ ಹೆಂಗಾಗ್ಬೇಕು ಮಕ್ಕಳೇ, ಅದಕ್ಕೆ ಎಲ್ಲ ಮೂಲೆ ಮೂಲೆಗೆ ಹೊರಟೋಗ್ಬಿಟ್ರಿ. सभी मुख्य धर्मों में कोई न कोई पहुंच गए. एक भी निकलता है तो हम जिन्स को जगाते जरूर है. बाप दादा को भी 5000 वर्ष के बाद बिछड़े हुए बच्चों को देख करके खुशी होती है. आप सबको भी खुशी होती है ना, पहुंच तो गए हो ना, मिल तो गए हो ना. ಎಲ್ಲ ಧರ್ಮಗಳಲ್ಲಿ ಮಕ್ಕಳು ಮುಖ್ಯವಾಗಿ ಹೊರಟೋಗ್ಬಿಟ್ರು. ಅಟ್ಲೀಸ್ಟ್ ಒಂದೊಂದು ಧರ್ಮದಲ್ಲಿ ಕೆಲವರು ಬಂದ್ರು ಅವರ ಒಬ್ಬರ ಅನೇಕರನ್ನ ಜಾಗೃತ ಮಾಡಲಿಕ್ಕೆ ನಿಮಿತ್ತರಾಗ್ತಾರೆ. ತಂದೆ ಹೇಳೋದು 5000 ವರ್ಷದ ಹಿಂದೆ ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ, ನಿಮಗೂ ಖುಷಿಯಾಗುತ್ತೆ. ನಾವು ಮುಟ್ಬಿಟ್ವಿ, ನಮ್ಮ ತಂದೆ ಸಿಕ್ಕಿಬಿಟ್ರು ಅನ್ನೋದು ಆನಂದ. ದೊಡ್ಡದ್ರಲ್ಲಿ ದೊಡ್ಡ ಆಶ್ರಯದ ಸ್ಥಾನ ಅಲ್ಲ ತಂದೆ ಮಡಿಲ ಸಿಗೋದು, ಎಷ್ಟು ಆನಂದ ಆಗುತ್ತೆ. मलेशिया का कोई वीआईपी अभी तक नहीं आया है. सेवा के लक्ष्य से उन्हों को भी निमित्त बनाया जाता, सेवा की तीव्र गति के निमित्त बन जाते हैं, इसलिए उन्हों को आगे रखना पड़ता है. बाप के लिए तो आप ही श्रेष्ठ आत्माएं हो.
रूहानी नशे में तो आप श्रेष्ठ हो ना, कहाँ आप पूज्य आत्माएं और कहाँ वो माया में फंस गए। अनजान आत्माओं को भी पहचान तो देनी है ना। सिंगापुर में भी अब वृद्धि हो रही है, जहाँ बाप के अनन्य रतन पहुँचते तो रतन रत्नों को ही निकालते हैं ना। ಮಲೇಷಿಯಾದಲ್ಲಿ ಇನ್ನು VIP ಸೇವೆ, VIPs ಅಂತವ್ರು ಬರಲಿಲ್ಲ. ಸೇವೆಯ ಲಕ್ಷ್ಯವನ್ನು ಇಟ್ಕೊಂಡು ನಿಮಿತ್ತರಾಗಿ ಹೋಗ್ತಿದ್ದೀರಲ್ವಾ. ಬಾಬಾ ಹೇಳ್ತಾರೆ ಸೇವೆಯಲ್ಲಿ ತೀವ್ರಗತಿ ತರಲಿಕ್ಕೆ ನಿಮಿತ್ತರಾಗ್ತಿದ್ದೀರಾ, ಅದರಿಂದ ಉನೋಂಕು ಆಗೆ ರಕ್ನ ಪಡ್ತಾ VIPs ಮುಂದೆ ಮುಂದೆ ಇಟ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಅಂತಾರೆ ಬಾಬಾ. ತಂದೆಗೆ ನೀವೇನೇ ಶ್ರೇಷ್ಠ ಆತ್ಮಗಳು, ಆತ್ಮೀಯ ನಶೆಯಲ್ಲಿರೋರೆಲ್ಲರೂ ಶ್ರೇಷ್ಠ ಆತ್ಮಗಳು. ಆದರೆ ಎಲ್ಲಿ ಪೂಜ್ಯ ಆತ್ಮರು, ಎಲ್ಲಿ ನೀವು ಹೋಗಿ ಸಿಕ್ಕಾಕೊಂಡ್ಬಿಟ್ರಿ, ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರಿ. ಆದರೆ ಈಗ ಗೊತ್ತಿಲ್ಲದೆ ಇರತಕ್ಕಂಥ ಆತ್ಮಗಳಿಗೆ ನೀವು ಪರಿಚಯ ಕೊಡ್ತಿದ್ದೀರಲ್ವಾ. ಸಿಂಗಾಪುರದಲ್ಲಿನೂ, ಮಲೇಷ್ಯಾ ಪಕ್ಕದಲ್ಲೇ ಇದೆ ಸಿಂಗಾಪುರು, ಕೋಲಾಲಂಪುರದಲ್ಲಿ ಅನನ್ಯ ರತ್ನಗಳು ಮುಟ್ಟಿದ್ದೀರಾ. ಅಂದರೆ ಅನನ್ಯ ಯಾರೆಷ್ಟು ವ್ಯಾಲ್ಯೂಬಲ್ ಅವರು ಅಂಥ ವ್ಯಾಲ್ಯೂಬಲ್ ಆತ್ಮಗಳನ್ನು ತರ್ತಾರಲ್ವಾ. हिम्मत रख सेवा में लगन से आगे बढ़ते हैं तो मेहनत का फल श्रेष्ठ ही मिलेगा. अपने परिवार को इकट्ठा करना है. परिवार का बिछड़ा हुआ परिवार में पहुंच जाता है तो कितना खुशी होते हैं, दिल से शुक्रिया गाते हैं. ये भी परिवार में आकर कितना शुक्रिया गाते हैं. निमित्त बन बाप का बना लिया ना. तो संगम पर शुक्रिया की मालाएं बहुत पड़ती है. ನಿಮಿತ್ತರಾಗಿ ಬಾಬವ್ರ ಮಕ್ಕಳನ್ನು ಮಾಡಿಬಿಡ್ತೀರಾ. ಬಾಬವ್ರ ಮಕ್ಕಳು ಯಾರಾಗ್ತಾರೆ, ಅವರು ಬಾಬಾ ಶುಕ್ರಿಯಾ 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 ಅಂತಿರ್ತಾರೆ. ನೀವೆಲ್ಲ ನನಗೆಲ್ಲ ಕೊಟ್ಬಿಟ್ರಲ್ಲ ಅಂತ. ಏಕೆಂದರೆ ಕೆಲವೆಲ್ಲ ಕಲ್ರಾಟಿ ಜಮೀನಲ್ವಾ, ಅಲ್ಲಿ ಸೇವೆಗಳಾಗೋದು ಕಷ್ಟ. ಸಿಂಗಾಪುರು ಹಂಗೆ, ಬಟ್ ಈಗ ತುಂಬ ವೃದ್ಧಿಯಾಗಿದೆ. ಎಲ್ಲ ಪರಿವಾರದಿಂದ ಅಗಲಿ ಹೋಗಿರೋ ಮಕ್ಕಳು ವಾಪಸ್ ಬರ್ತಾರೆ ಅಂದರೆ ಮನೆಯಲ್ಲಿನೂ ಖುಷಿ ಪಡ್ತಾರೆ ನೋಡಿ. ಹಂಗೆ ಶುಕ್ರಿಯಾ ಅಂತ ಹೇಳ್ತಾರೆ. ಇಲ್ಲಿನೂ ವಾಪಸ್ ಬ್ರಾಹ್ಮಣ ಪರಿವಾರದಲ್ಲಿ ಬಂದ ಆತ್ಮಗಳೆಲ್ಲ ಶುಕ್ರಿಯಾ ಶುಕ್ರಿಯಾ ಅಂತಿರ್ತಾರೆ. ಅಖಂಡ ಮಹಾದಾನಿ ಬನೋ. ಹೆಂಗೆ महादानी अर्थात मिले हुए खजाने बिना स्वार्थ के सर्व आत्माओं के स्वार्थ के बिना स्वार्थ क्या करना है, सर्व आत्माओं के प्रति देने वाले निस्वार्थी. स्व के स्वार्थ से परे आत्मा ही महादानी बन सकती है. दूसरों की खुशी में स्वयं खुशी का अनुभव करना भी महादानी बनना है. जैसे सागर संपन्न है, अकूट है, अखंड है, ऐसे आप बच्चे भी मास्टर अखंड अकूट खजानों के मालिक हो. तो जो खजाने मिले हैं उन्हें महादानी बन औरों के प्रति कार्य में लगाते रहो. जो भी संबंध में आने वाली भगत या साधारण आत्माएं हैं उनके प्रति सदा यही लगन रखे कि इन्हें भक्ति का फल मिल जाए. जितना रहम दिल बनेंगे उतना ऐसी भटकी हुई आत्माओं को सहज रास्ता बताएंगे. ಮಹಾದಾನಿಯ ಪರಿಭಾಷೆ ಏನು? ತನ್ನ ಸ್ವಾರ್ಥದಿಂದ ದೂರ ಸದಾ ಆತ್ಮ ಸ್ವರೂಪದಲ್ಲಿರ್ತಾರೆ, ಅವರೇನೆ ಆತ್ಮ ಮಹಾದಾನಿ ಆಗೋಕ್ಕೆ ಸಾಧ್ಯ. ಸ್ವಾರ್ಥ ಇರೋರು ಮಹಾದಾನಿ ಆಗೋಕ್ಕಾಗಲ್ಲ, ತಂದು ಫಸ್ಟ್ ನೋಡ್ಕೊಳ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ನಿರಂತರವಾಗಿ ಖುಷಿಯಲ್ಲಿದ್ದು ಅನ್ಯರಿಗೆ ಖುಷಿ ಕೊಡೋದೇನೆ ಮಹಾದಾನಿಗಳಾಗೋದು. ಸಾಗರ ಹೆಂಗೆ ಸಂಪನ್ನ ಅಕೂಟ ಅಖಂಡ, ಖಾಲಿ ಆಗಲ್ಲ ಇಟ್ಕೊಟ್ರು. ಹಂಗೆ ನೀವು ಮಕ್ಕಳು ಮಾಸ್ಟರ್ ಅಕೂಟ ಅಖಂಡ ಖಜಾನೆಗಳ ಮಾಲೀಕರಂದರೆ ಏನು ಖಜಾನೆ ಸಿಕ್ಕಿದೆ ಇದು ಕೊಡ್ತಾ ಹೋಗಿ ಇದು ವೃದ್ಧಿ ಆಗ್ತಾ ಹೋಗಿ. ಸಾಗರದಲ್ಲಿ ನೀರು ತೆಗೀರಿ, ಖಾಲಿ ಆಗಲ್ಲ. ಹಂಗೆ ಬೇರೆಯವ್ರ ಪ್ರತಿ ನೀವು ಉಪಯೋಗಿಸ್ತಾ ಹೋಗಿ. ಸಂಬಂಧದಲ್ಲಿ ಬರೋ ಭಕ್ತರಿರಲಿ, ಸಾಧಾರಣ ಆತ್ಮಗಳಿರಲಿ, ಎಲ್ಲರಿಗೆ ಇಷ್ಟು ನೀವು ಪ್ರೀತಿಯಿಂದ ಕೊಡಿ. ನಿಮಗೆ ಲಗನ್ ಇರಲಿ, ಈ ಮಕ್ಕಳಿಗೆ ಭಕ್ತಿಯ ಫಲ ಸಿಕ್ಕಿಬಿಡಲಿ. ದಯಾ ಹೃದಯಗಳಾಗಿ ಅಲಿತಾ ಇರ್ತಕ್ಕಂಥವರಿಗೆ ಸಹಜ ಮಾರ್ಗದಲ್ಲಿ ತಂದುಬಿಡಿ, ಮಾರ್ಗ ತೋರಿಸಿ. आपके पास सबसे बड़े से बड़ा खजाना खुशी का है. आप इस खुशी के खजाने का दान करते रहो. ನಿಮ್ಮ ಹತ್ರ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಖುಷಿ ಇದೆ. ಖುಷಿಯ ದಾನ ಮಾಡ್ತಾ ಇರಿ. जिसको खुशी देंगे वो बार बार आपको धन्यवाद करेंगे.
ಬೇರೆಯವ್ರ ಖುಷಿಯಲ್ಲಿ ತನ್ನ ಖುಷಿ ನೋಡ್ಕೋಬೇಕು, ತನ್ನ ಕಂಫರ್ಟ್ ಮೇಲೆ ಹೆಚ್ಚು ಕಡಿಮೆ ಮಾಡಬಾರ್ದು ಬೇರೆಯವ್ರನ್ನ. ಅದರಿಂದ ಬಾಬಾ ಹೇಳ್ತಾರೆ, ಬಾರ್ ಬೇರೆಯವರಿಗೆ ತಂದು ನೋಡ್ಕೊಳ್ಳದೆ ಯಾರು ಖುಷಿ ಕೊಡ್ತಾರಲ್ಲ ಅವರು ಒಳಗಿಂದ ಶುಕ್ರಿಯಾ ಅಂತಾರೆ. दुखी आत्माओं को खुशी का दान दे दिया तो आपके गुण गाएंगे, इसमें महादानी बनो. ದುಃಖಿ ಆತ್ಮಗಳಿಗೆ ಖುಷಿಯ ದಾನ ಕೊಡೋದು, ಅವಾಗ ನಿಮ್ಮ ಗುಣಗಾಯನ ಮಾಡ್ತಾರೆ ಇದರಲ್ಲಿ ಮಹಾದಾನಿಗಳಾಗಿ. ಖುಷಿ का खजाना बांटो, अपने हमजिन्स को जगाओ, रास्ता दिखाओ. अब समय प्रमाण अपनी हर कर्मेंद्रियों द्वारा महादानी वरदानी बनो. ಬಾಬೂರು ತುಂಬ ದೊಡ್ಡ ಲಕ್ಷ್ಯ ಕೊಡ್ತಿದ್ದಾರೆ. ಜಗತ್ತಲ್ಲಿ ದುಃಖಿ ಆಗ್ಬಿಟ್ಟಿದ್ದಲ್ಲ, ಖುಷಿ ಕೊಡೋದು ತುಂಬ ದೊಡ್ಡ ಮಹಾದಾನ. ನಿಮ್ಮ ಸಮಾನರನ್ನ ಎಬ್ಬರಿಸ್ರಿ, ಮಾರ್ಗ ತೋರಿಸಿ, ಸಮಯ ಪ್ರಮಾಣ ನಿಮ್ಮ ಪ್ರತಿ ಕರ್ಮೇಂದ್ರಿಯದಿಂದ ಏನು ಮಹಾದಾನಿ ವರದಾನಿಗಳಾಗಿ, ಕಣ್ಣಿಂದ ಇರಲಿ, ಕೈಯಿಂದ ಇರಲಿ ಕೊಡೋದು, ಕಿವಿಯಿಂದ ಇರಲಿ, ಏನು ಕೇಳ್ತೀರಾ ಅವ್ರಿಗೆ ಒಳ್ಳೆಯದಾಗಲಿ, ಏನು ಮಾತಾಡ್ತೀರಾ ಅದರಿಂದ ಅವರಿಗೆ ಆಶೀರ್ವಾದ ಸಿಗಲಿ, ಈ ತರಹ ನೀವಿರಿ ಮಕ್ಕಳೇ. ಮಸ್ತಕ್ ದ್ವಾರ ಸರ್ವ ಕೋ ಸ್ವಸ್ವರೂಪ್ ಕಿ ಸ್ಮೃತಿ ದಿಲಾವ್. ಹೆಂಗೆ ಕರ್ಮೇಂದ್ರಿಯಗಳಿಂದ ಮಾಡ್ಬೇಕು ಹೇಳ್ಕೊಡ್ತಿದ್ದಾರೆ. ನೈನೋನ್ ದ್ವಾರ ಸ್ವದೇಶ या स्वराज्य का रास्ता दिखाओ. मुख द्वारा रचयिता और रचना के विस्तार को स्पष्ट कर ब्राह्मण सो देवता बनने की वरदान दो. हस्तों द्वारा सदा सहज योगी कर्मयोगी बनने का वरदान दो. चरण कमल द्वारा हर कदम फॉलो फादर कर, हर कदम में पद्मों की कमाई जमा करने का वरदानी बनो. हर कर्मेंद्रियों से महादान वरदान देते चलो. ಕೇಳಿದ್ರ ನಿರಂತರ ಸೇವೆ ಮಾಡೋದು ಈಸಿ ಅಂತ ಬಾಬಾ ಮಸ್ತಕದಿಂದ ನೀವು ಸದಾ ಸ್ವಯಂ ಸ್ಮೃತಿ ಸ್ವರೂಪರಾಗಿ ಅನ್ಯರಿಗೆ ಸ್ವಸ್ವರೂಪದ ಸ್ಮೃತಿ ತರಿಸಿ. ಮನಸ ಕಣ್ಣಿಂದ ಸ್ವದೇಶ, ಬುದ್ಧಿ ಯಾವಾಗ್ಲೂ ಸ್ವದೇಶ ಸ್ವರಾಜ್ಯ, ಸುಖಧಾಮ ಶಾಂತಿಧಾಮ ನೋಡ್ತಾ ಇಲ್ಲಿ ಬುದ್ಧಿಯ ನೇತ್ರ ಈ ಕಣ್ಣಿಂದ ಅವ್ರಿಗೆ ಕಾಣುತ್ತೆ, ಮಾರ್ಗ ತೋರಿಸಿ. ಮುಖದಿಂದ ಮಾತಾಡಿದ್ರೆ ರಚಯಿತ ರಚನೆಯ ಜ್ಞಾನವನ್ನು ಕೊಟ್ಟು ಅವರಿಗೆ ಬ್ರಾಹ್ಮಣ್ ಸೋ ದೇವತೆ ಆಗೋ ವರದಾನ ಕೊಡಿ. ಕೈಯಿಂದ ನೀವು ಮಾಡೋ ಕೆಲಸಗಳನ್ನು ನೋಡಿ ಅವರಿಗೆ ಕರ್ಮಯೋಗಿ ಸಹಜ ಯೋಗಿ. ಯಾರ ವಿಜ್ಞಾನಿ ಹೇಳ್ತಿದ್ರು ಬ್ರಹ್ಮಕುಮಾರಿಯರಿಗೆ ಯೋಗ ಮಾಡಬೇಡ್ರಿ ಅಂದ್ರು ಆ ಯೋಗದ ಸ್ಥಿತಿಯಲ್ಲಿ ಹೊರಟೋಗ್ತಾರೆ ಅಂತ. ಹಂಗೆ ನಿಮ್ಮದು ನ್ಯಾಚುರಲ್ ಯೋಗ ಇರಬೇಕು ಅಂತ ವರದಾನ ಕೊಡ್ರಿ. ಕಮಲ ಚರಣ ಕಮಲ ಅಂತಾರ, ಏನು ನೀವು ಸ್ಟೆಪ್ ಬೈ ಸ್ಟೆಪ್ ಫುಡ್ ಸ್ಟೆಪ್ ಹೆಂಗಿಡಬೇಕು, ತಂದೆ ಫುಡ್ ಸ್ಟೆಪ್ ಮೇಲೆ ಫಾಲೋ ಫಾದರ್. ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಮಾಡ್ತಕ್ಕಂಥ ವರದಾನಿಗಳಾಗಿ ಪ್ರತಿ ಕರ್ಮೇಂದ್ರಿಯದಿಂದ ಮಕ್ಕಳೇ ಮಹಾದಾನ ವರದಾನ ಕೊಡ್ತಾ ಹೋಗಿ. मास्टर दाता बन परिस्थितियों को परिवर्तन करने का, कमजोर को शक्तिशाली बनाने का, वायुमंडल या वृत्ति को अपनी शक्तियों द्वारा परिवर्तन करने का, सदा स्वयं को कल्याणार्थ जिम्मेवार आत्मा समझ हर बात में सहयोग व शक्ति के महादान या वरदान देने का संकल्प करो. मुझे देना है, मुझे करना है, मुझे ही बदलना है, मुझे ही निर्माण बनना है. ऐसे ओटे सो अर्जुन अर्थात दातापन की विशेषता धारण करो. ಕೆಲವು ಸಾರಿ ನಾವು ನಮ್ಮನ್ನು ನೋಡ್ಕೊಳ್ಳಲ್ಲ, ನಮ್ಮ ಸಂಸ್ಕಾರ ಸರಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಬೇಕಂತ. ಬೇರೆಯವರು ಅಡ್ಜಸ್ಟ್ ಆಗಲ್ಲ, ಅವ್ರು ಸರಿ ಇಲ್ಲ ಅಂತ ಬೆರಳು ಹಂಗೆ ತೋರಿಸ್ಬಿಡ್ತೀವಿ. 4 ಬೆರಳು ಏನು ಹೇಳುತ್ತೆ ನೋಡೋ, ನಿಂದೇ ಮೇನ್ ಮಿಸ್ಟೇಕ್ ಅಂತಾರೆ. ಮಾಸ್ಟರ್ ದಾತನಾಗಿ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡೋದು, ನಿರ್ಬಲ ಆತ್ಮಗಳನ್ನು ಶಕ್ತಿಶಾಲಿ ಮಾಡೋದು ಮನಸ ಸೇವೆಯಲ್ಲಿನೂ. ವೃತ್ತಿಯಿಂದ ವಾಯುಮಂಡಲವನ್ನು ಸ್ಟ್ರಾಂಗ್ ಮಾಡ್ತಾ ತನ್ನ ಶಕ್ತಿಗಳ ಮುಖಾಂತರ ವಾಯುಮಂಡಲ ಚೇಂಜ್ ಮಾಡೋದು. ಸದಾ ಸ್ವಯಂವನ್ನು ಕಲ್ಯಾಣ ಅರ್ಥ ನಾನು ಜಿಮ್ಮೆವಾರಾತ್ಮ, ನಾನು ರೆಸ್ಪಾನ್ಸಿಬಲ್ ಅಂದಾಗ ಪ್ರತಿಯೊಂದು ಮಾತಲ್ಲಿ ಅನ್ಯರಿಗೆ ಸಹಯೋಗ ಕೊಡೋದು, ಶಕ್ತಿ ಕೊಡೋದು, ಯಾವಾಗಲೂ ಮಹಾದಾನ ವರದಾನ ಕೊಡೋ ಸಂಕಲ್ಪ ಮಾಡಿ. ನಾನೇ ಕೊಡಬೇಕು, ನಾನೇ ಮಾಡಬೇಕು, ನಾನೇ ಬದಲಾವಣೆ ಆಗಬೇಕು, ನಾನೇ ನಿರ್ಮಾಣನಾಗಬೇಕು, ಅದು ಓಟೇಸು ಅರ್ಜುನ್. ಅಂದರೆ ದಾತಾತನದ ವಿಶೇಷತೆಯನ್ನು ಧಾರಣೆ ಮಾಡಿ
ಅಂದರೆ ನಾನೇ ಬದಲಾವಣೆ ಆಗಬೇಕು, ನಾನು ಕೊಡಬೇಕು, ನಾನು ನಿರ್ಮಾಣನಾಗಿ ಬದುಕಿದಾಗ ಎಲ್ಲರನ್ನ ನಾನು ತಲೆ ಬಾಗಿಸ್ಬೇಕು. ಅಯ್ಯೋ ಅವರು ಸದಾ ಸ್ಟಿಫ್ ಆಗಿರ್ತಾರೆ, ಅವ್ರು ಯಾಕೆ ಸ್ಟಿಫ್ ಆಗಿರ್ತಾರೆ? ನನ್ನ ಹತ್ರ ಸ್ಟಿಫ್ನೆಸ್ ಇದ್ದರೆ ಅವ್ರು ಸ್ಟಿಫ್ ಆಗಿರೋದು. ನಾವೆಷ್ಟು ಹಂಬಲ್ ಆಗಿರ್ತೀವಿ. ದೊಡ್ಡ ದಾದಿ ನೋಡ್ತಿದ್ವಲ್ಲ, ಯಾವಾಗಲೂ ಹಂಗೆ ದಾದಿ ಕೈ ಮುಕ್ಕೊಂಡು ಹಂಗೆ ಮಾಡ್ತಾಯಿದ್ರು. ಅಷ್ಟೂ ನಿರ್ಮಾಣತೆ एक्सट्रीम। अब हर एक आत्मा प्रति विशेष अनुभवी मूर्त बन, विशेष अनुभवों की खान बन, अनुभवी मूर्त बनाने का महादान करो। ಲಿಸ್ಟ್ ಹಾಕೋಬೇಕು ನೀವು. ಆ್ಯಕ್ಚುಲಿ ಹೆಂಗೆ ಏನನ್ನ ಯಾವ್ಯಾವ ಇಂದ್ರಿಯಗಳಿಂದ ಮಹಾದಾನ, ಎಲ್ಲ ಖಜಾನೆಗಳನ್ನು ಮಹಾದಾನ, ಮನಸ ವೃತ್ತಿ ಚಿತ್ತದಿಂದ ಏನು ಇದೆಲ್ಲ ಹೇಳ್ತಿದ್ದಾರೆ ಬಾಬುವರು. ಅಷ್ಟೇ ಅಲ್ಲ, ನಿಮ್ಮ ಅನುಭವಿ ಮೂರತ್ ಸ್ಥಿತಿಯಿಂದ ವಿಶೇಷ ಅನುಭವದ ಗಣಿಗಳಾಗಿ ಅನುಭವಿ ಮೂರ್ತಿಗಳಾಗೋ ಮಹಾದಾನ ಮಾಡಿ, ಅಂದರೆ ಅನ್ಯರನ್ನು ಅನುಭವ ಮಾಡಿಸಿ. जिससे हर आत्मा अनुभव के आधार पर अंगद समान बन जाए। ಆಗ ಬೇರೆ ಆತ್ಮಗಳು ಅನುಭವದ ಆಧಾರದ ಮೇಲೆ ಅಂಗದನ ಸಮಾನ ಅಚಲರಾಗಲಿ. चल रहे हैं, कर रहे हैं, सुन रहे हैं, सुना रहे हैं नहीं, लेकिन अनुभवों का खजाना पा लिया। ऐसे गीत गाते खुशी के झूले में झूलते रहे। आप बच्चों को जो भी खजाने बाप द्वारा मिला है उन्हें बांटते रहो, अर्थात महादानी बनो। ಬಾಬಾ ಹೇಳೋದು ಹಂಗಲ್ಲ. ಬಾಬಾ ನಡೀತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹಂಗಲ್ಲ. ಆದರೆ ಅನುಭವದ ಖಜಾನೆಗಳನ್ನು ಪಡ್ಕೊಂಡ್ಬಿಟ್ಟೆ ಬಾಬಾ, ಎಲ್ಲ ಪಡ್ಕೊಂಡ್ಬಿಟ್ಟೆ ಅಂತ ಈ ಹಾಡನ್ನು ಖುಷಿಯಿಂದ ಹಾಡ್ತಾ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ಬೇಕು ಬಾಬನ ಮಡ್ಲಲ್ಲಿ. ಏನೆಲ್ಲ ನಿಮ್ಮ ಮಕ್ಕಳಿಗೆ ಖಜಾನೆ ಸಿಕ್ಕಿದೆ ಅದೆಲ್ಲ ಹಂಚ್ತಾ ಹೋಗಿ. ಅಂದರೆ ಈಶ್ವರನ ಖಜಾನೆಗಳು ಕೊಟ್ಟಿರೋದು ಏನಕ್ಕೆ ನನಗೆ? ಎಲ್ಲ ಬರೀ ಜಗತ್ತಿಗೆ ಹಂಚಕ್ಕೆ, ತನ್ನ ಜೇಬಲ್ಲಿ ಇಟ್ಕೊಳಕ್ಕಲ್ಲ. ಈ ಸಂಗಮ ಯುಗದ ಸಮಯ, ನನ್ನ ಜೀವನದ ಟೈಮ್ ಇದೆಯಲ್ಲ, ನನ್ನ ಶ್ವಾಸ ಇದೆಯಲ್ಲ, ಇದನ್ನು ಸೇವೆಯಲ್ಲಿ ಜೀವನ ಅನ್ಯರಿಗೆ ಕೊಡೋಕ್ಕೆ. सदैव कोई भी आवे आपके भंडारे से खाली न जाए। आप सब बहुकाल के साथी हो, बहुकाल के राज्याधिकारी हो, तो अंत की कमज़ोर आत्माओं को महादानी वरदानी बन अनुभव का दान और पुण्य करो। ये पुण्य आधा कल्प के लिए आपको पूजनीय और गायन योग्य बना देगा। ತಂದೆ ಹೇಳ್ತಿರೋದು, ಯಾರೇ ಬರಲಿ ನಿಮ್ಮ ಹತ್ರ ಅವ್ರು ಯಾವ ಖಜಾನೆಯಿಂದ ಖಾಲಿ ಹೋಗಬಾರ್ದು, ಯಾವಾಗಲೂ ಕೊಡ್ತಾ ಇರಿ. ನೀವು ಬಹಳ ಕಾಲದ ಜೊತೆಗಾರರು, ಬಹಳ ಕಾಲದ ರಾಜ್ಯಾಧಿಕಾರಿಗಳು, ಬಾಬನ ಜೊತೆ ಸದಾ ಇರೋರಲ್ವಾ. ಅಂತ್ಯದಲ್ಲಿ ನಿರ್ಬಲ ಆತ್ಮಗಳು ತುಂಬ ಜನ ಬರ್ತಾರೆ. ಅವರೆಲ್ಲರಿಗೆ ಮಹಾದಾನಿ ವರದಾನಿಯಾಗಿ ಅನುಭವದ ಮುಖಾಂತರ ದಾನ ಪುಣ್ಯ, ತನ್ನ ಅನುಭವವನ್ನೇ ದಾನ ಪುಣ್ಯ ಮಾಡಿ, ಅನುಭವಕ್ಕೆ ದಾನ ಪುಣ್ಯ. ಏಕೆಂದ್ರೆ ಅವ್ರಿಗೆ ಅನುಭವ ಮಾಡೋಕ್ಕೆ ಶಕ್ತಿನೂ ಇರಲ್ಲ, ಟೈಮೂ ಇರಲ್ಲ. ನಿಮ್ಮ ಅನುಭವದ ದೃಷ್ಟಿಯಿಂದ ಅವರಿಗೆ ಟಕ್ಕಂತ ಶರೀರಿ ಮಾಡಿ ಮೇಲೆ ಕೂರಿಸ್ಲಿ. ನಾನು ಮೇಲೆ ಕೂತಿದ್ರೆ ತಾನೇ ಕೂರಿಸೋದು. ಇದು ಈ ಪುಣ್ಯ ಮಾಡಿ ಅಂತಿದ್ದಾರೆ ಬಾಬಾ. ಅನುಭವದ ದಾನ ಪುಣ್ಯ ಮಾಡೋದಂದರೆ ಪುಣ್ಯಾತ್ಮರಾಗೋದಲ್ಲ. ಈ ಪುಣ್ಯ ಏನು ಮಾಡುತ್ತೆ? ಅರ್ಧ ಕಲ್ಪಕ್ಕೆ ये पुण्य आधा कल्प के लिए आपको पूजनीय और गायन योग्य बना देगा। आप सब ज्ञान के खजाने से संपन्न धन की देविया हो। ಇದು ಈ ಒಂದು ಪುಣ್ಯ ನಿಮ್ಮನ್ನು ಪೂಜ್ಯನೀಯ ಹಾಗೂ ಗಾಯನ ಯೋಗ್ಯ ಮಾಡಿಬಿಡುತ್ತೆ. ಅವರಿಗೆ ಏನೂ ಇಲ್ಲದೆ ಪ್ರಾಪ್ತಿ ಕೊಟ್ಬಿಟ್ರೆ ಅದು ಎಷ್ಟು ದೊಡ್ಡ ಪುಣ್ಯ ಅಲ್ವಾ. ನೀವೆಲ್ಲರೂ ಜ್ಞಾನದ ಖಜಾನೆಯಿಂದ ಸಂಪನ್ನ ಧನದೇವಿಯರು. जब से ब्राह्मण बने हो तब से जन्म सिद्ध अधिकार में ज्ञान का, शक्तियों का खजाना मिला है। इस खजाने को स्व के प्रति औरों के प्रति यूज़ करो तो खुशी बढ़ेंगी। इसमें महादानी बनो। महादानी अर्थात सदा अखंड लंगर चलता रहे। ಅಖಂಡ ಭಂಡಾರ. ಲಂಗರ್ ಅಂದರೆ ಎಂಡಾಗದೇ ಇಲ್ಲ, ಅದು ಕೊಡ್ತಾ ಇರ್ತಾರೆ. ಅಮೃತಸರಲ್ಲಿ ದಾಸೋಹ ಅಂತಾರಲ್ಲ, ದಾಸೋಹ ಅಂದರೆ ಅದು ಭಂಡಾರ ಎಂಡಾಗಲ್ಲ ಅಂತ. ಆ ಥರ ನೀವು ಬ್ರಾಹ್ಮಣ ಮಕ್ಕಳು ಮಹಾದಾನಿಗಳಾಗಿ, ಎಲ್ಲರ ಸಹಯೋಗಿಗಳಾಗಿ ಎಲ್ಲರಿಗೆ ಕೊಡ್ರಿ. आपस में एक दूसरे के प्रति ब्राह्मण महादानी नहीं, वो तो आपस में सहयोगी साथी हो।
ಬಾಯಿ ಬಾಯಿ ಹೋ ಹಮ್ ಶರೀಕ್ ಪುರುಷಾರ್ಥಿ ಹೋನೇ ಸಹಯೋಗ ದೋ. ಇದು ವಿಶ್ವದ ಆತ್ಮಗಳು ಯಾರಿಗೆ ಜ್ಞಾನ ಇಲ್ಲ ಅವರ ಪ್ರತಿ ಮಹಾದಾನಿ ವರದಾನಿ. ಬ್ರಾಹ್ಮಣರ ಪ್ರತಿ ಮಹಾದಾನ, ನಾನಿವು ದಾನ ಮಾಡಿದೆ ಅವ್ರಿಗೆ ಕೊಟ್ಟೆ ಅಲ್ಲ. ಇದು ನೀವು ಬಾಯಿ ಬಾಯಿ ಪರಿವಾರ, ನಿಮ್ಮ ಸಹಯೋಗ, ಶಕ್ತಿಗಳ ಸಹಯೋಗ, ಗುಣಗಳ ಸಹಯೋಗ, ಅನುಭವದ ಸಹಯೋಗ. ಸಹಯೋಗ ಕೊಡಿ, ಹಂಬಲ್ಲಾಗಿರಿ ಅಂತ. ನಮ್ಮ ಹತ್ರ ಏನಿದೆಲ್ಲ ಕೊಡೋಕ್ಕೆ, ಎಲ್ಲ ಬಾಬಂದ ಜೇಬ್ ಅವ್ರದ್ದು, ತಗೊಂಡು ಕೊಡ್ತಾ ಇರಿ. ಅದು ನಿಮ್ಮ ಹತ್ರ ಇಟ್ಕೊಂಡಿದ್ರು ಅವ್ರದ್ದೇ ಜೇಬು, ಅದು ಕೊಡ್ರಿ, ಕೊಡ್ತಾ ಇರ್ರಿ. ಅಚ್ಚಾ वरदान पावरफुल वृत्ति द्वारा मनसा सेवा करने वाले विश्व कल्याणकारी भव. ಪವರ್ಫುಲ್ ವೃತ್ತಿ ಅಂದರೆ ಭಾವನೆಯಿಂದ ಮನಸಾ ಸೇವೆ ಮಾಡ್ತಕ್ಕಂಥವರೇ ವಿಶ್ವ ಕಲ್ಯಾಣಕಾರಿಗಳು. ಪಕ್ಕನಾ? विश्व की तड़पती हुई आत्माओं को रास्ता बताने के लिए साक्षात बाप समान लाइट हाउस माइट हाउस बनो. लक्ष्य रखो कि हर आत्मा को कुछ न कुछ देना है, चाहे मुक्ति दो चाहे जीवन मुक्ति. सर्व के प्रति महादानी वरदानी बनो. अभी अपने अपने स्थान की सेवा तो करते हो, लेकिन एक स्थान पर रहते मनसा शक्ति द्वारा वायुमंडल वाइब्रेशन द्वारा विश्व सेवा करो. ऐसी पावरफुल वृत्ति बनाओ जिससे वायुमंडल बने, तब कहेंगे विश्व कल्याणकारी आत्मा. ವಿಶ್ವದಲ್ಲಿ ಅಲಿತಾ ಇರೋ ಆತ್ಮಗಳಿಗೆ ಮಾರ್ಗ ತೋರಿಸ್ತಕ್ಕಂಥ ಸಾಕ್ಷಾತ್ ಅಂದರೆ ತಂದೆಯ ತರಹ, ಎಕ್ಸಾಕ್ಟ್ಲಿ ತಂದೆಯ ಸಮಾನ ಲೈಟ್ ಹೌಸ್ ಮೈಟ್ ಹೌಸ್ ಆಗ್ರಿ ಮಕ್ಕಳೇ. ಏನು ಮಾಡ್ಬೇಕು ಮನಸಾ ಸೇವೆಗೆ? ಲೈಟ್ ಹೌಸ್ ಮೈಟ್ ಹೌಸ್. ಲಕ್ಷ್ಯ ಇರಲಿ ಪ್ರತಿ ಆತ್ಮನಿಗೆ. ಜಗತ್ತಲ್ಲಿ ಎಷ್ಟು ಜನ ಇದ್ದಾರೋ ಏನಾದರೂ ಒಂದು ಇವರಿಗೆ ಕೊಡಬೇಕು. ಚಾಹೆ ಅವ್ರಿಗೆ ಮುಕ್ತಿ ಆದರೂ ಕೊಡ್ರಿ, ಜೀವನ್ ಮುಕ್ತಿ ಆದರೂ ಕೊಡಿ. ಸರ್ವರ ಸೇವೆ ಮಾಡಿ ಮಹಾದಾನಿ ವರದಾನಿಗಳಾಗಿ ಮಕ್ಕಳೇ. ತನ್ನ ಸ್ಥಾನದಲ್ಲಿದ್ದು ಸೇವೆ ಮಾಡ್ತೀರ, ನಿಮ್ಮ ಏರಿಯಾ, ನಿಮ್ಮ ಊರು. ಆದರೆ ಈಗೇನು ಮಾಡ್ರಿ, ಮನಸಾ ಶಕ್ತಿಯ ಮುಖಾಂತರ ಇಡೀ ವಿಶ್ವದ ವಾಯುಮಂಡಲದಲ್ಲಿ ಹರಡ್ಬಿಡ್ರಿ. ನೀವೆಲ್ಲ ಏಂಜಲ್ಗಳಾಗ್ಬಿಟ್ಟು ಏನು ಮಾಡ್ರಿ, ವಾಯುಮಂಡಲ ವೈಬ್ರೇಷನ್ ಮುಖಾಂತರ ವಿಶ್ವದ ಸೇವೆ ಮಾಡಿ. ವೃತ್ತಿ ಪವರ್ಫುಲ್ ಇದ್ರೇ ವೃತ್ತಿಯಂತೆ ವೈಬ್ರೇಷನ್ಸ್. ಇಷ್ಟು ಪವರ್ಫುಲ್ ವೃತ್ತಿ ಮಾಡ್ಕೊಳ್ಳಿ. ನಿಮ್ಮ ವೃತ್ತಿ, ನಿಮ್ಮ ಭಾವನೆ ವಾಯುಮಂಡಲ ಮಾಡಿಬಿಡ್ಬೇಕು. ಆಗ ಹೇಳೋದು ವಿಶ್ವ ಕಲ್ಯಾಣಕಾರಿ ಆತ. ಹಿಂದೆ ಋಷಿಮುನಿಗಳು ಕಾಡಲ್ಲಿದ್ದರೆ ಆ ಸೈಲೆನ್ಸ್ ಸನಾಟ 4, 5, 10 ಕಿಲೋಮೀಟ್ರ್ ತನಕ ದೂರದೆಲ್ಲ ಕರೆಂಟ್ ಬರ್ತಿತ್ತು ಅಂತ ನೋಡಿ ಬಾಬಾ ಸಾಕಾರ ಮುರಳೀಲಿ. ನಿಮ್ಮ ಸ್ಥಿತಿ ಅಷ್ಟು ಪವರ್ಫುಲ್ ಇರಬೇಕು ಮಕ್ಕಳೇ. ಅನೇಕರಿಗೆ ಇದು ತಲುಪಬೇಕು. ಸ್ಲೋಗನ್ ಏನು? अशरीरी पन की एक्सरसाइज और व्यर्थ संकल्प रूपी भोजन की परहेज से स्वयं को तंदुरुस्त बनाओ. ಅಶರೀರಿ ತನದ ಎಕ್ಸರ್ಸೈಸ್ ಮತ್ತು ವ್ಯರ್ಥ ಸಂಕಲ್ಪ ರೂಪಿ ಭೋಜನ ಇವೆರಡೂ ಬೇಡ. ಅಂದರೆ ಒಂದು ಭೋಜನ ಬೇಡ, ಇನ್ನೊಂದು ಅಶರೀರಿ ಎಕ್ಸರ್ಸೈಸ್ ಮಾಡಿ. ಒಂದು ಮಾಡಿ ಒಂದು ಬೇಡ. ವ್ಯರ್ಥ ಸಂಕಲ್ಪ ಬೇಡ, ಅಶರೀರಿ ಆಗೋ ಎಕ್ಸರ್ಸೈಸ್ ಬೇಕು. ಅದರಿಂದ ಏನಾಗುತ್ತೆ? ಆತ್ಮ ತಂದೃಸ್ಟ್, ಹೆಲ್ದಿ ಸೋಲ್. ಮಾಡ್ತೀರಾ? ಸರಿನಾ? ಇವತ್ತು 6:30 7:30ವರೆಗೂ ಯೋಗ, 3rd ಸಂಡೇ. ಯೋಗದಲ್ಲಿ ಅಭ್ಯಾಸ ಏನು ಮಾಡಬೇಕು? अपने आकारी फरिश्ते स्वरूप में स्थित हो, भक्तों की पुकार सुने, उपकार करे, मास्टर दयालु कृपालु बन, सभी पर रहम की दृष्टि डाले, मुक्ति जीवन मुक्ति का वरदान दे. ಸೊ ಸಂಜೆ ಯೋಗದಲ್ಲಿ ಏನು ಮಾಡಬೇಕು? ತಾನು ಫರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲ ಭಕ್ತರ ಕೂಗನ್ನು ಕೇಳ್ತಾ ಅವರ ಕೂಗಲ್ಲಿ ರಿಟರ್ನ್ ಉಪಕಾರ ಮಾಡಿ. ಅಷ್ಟೇ ಅಲ್ಲ, ದಯಾಳು. ಯಾವ ಸಮಾನದಲ್ಲಿ ಕೂತ್ಕೋಬೇಕು? ನಾನು ಆತ್ಮ ದಯಾಳು ಕೃಪಾಳು ಆಗಿ ಎಲ್ಲರ ಪ್ರತಿ ರೆಹಮ್ ದೃಷ್ಟಿ ಇರಲಿ. ದಯಾ ದೃಷ್ಟಿಯಿಂದ ಎಲ್ಲರಿಗೆ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡಿ ಮಕ್ಕಳೇ ಅಂತಿದ್ದಾರೆ. ಏನು ಎಷ್ಟು ದೊಡ್ಡ ಸಮಾನ! ಬಾಬಾ ಮರ್ಸಿಫುಲ್, ಕಂಪ್ಯಾಷನೇಟ್ ಬಾಬೂರು, ಅದರಲ್ಲಿ ಮಾಸ್ಟರ್ ದಯಾಳು ಕೃಪಾಳು. ಓಂ ಶಾಂತಿ.